ಇವತ್ತು ನಾನು ನಾವೇನು ಅನ್ಕೊಂಡ್ಬಿಟ್ಟಿದ್ದೀವಿ ಅಂದರೆ ತುಂಬ ಕಣ್ಣೀರಿಟ್ಟರೆ ದೇವ್ರೂ ಬಂದ್ಬಿಟ್ಟು ನೀನು ಅಳೋದು ನೋಡಿ ನನಗೂ ಬೇಜಾರಾಗ್ತೈತೆ, ಏನು ಮಾಡೋದು. ಕೆಲವ್ರು ಹೆಂಗೆ ಅನ್ಕೊಂಡ್ಬಿಡ್ತಾರೆ ಅಂದರೆ ಅಳ್ತಾ ಇದೆ ದೇವ್ರು ಹಿಂಗೆ ತಟ್ಬಿಟ್ಟು ಬೇಜಾರು ಮಾಡ್ಕೊಬೇಡಮ್ಮ ನನಗೂ ಬೇಜಾರಾಗ್ತೈತಿ, ಏನು ಮಾಡೋದು, ನೀನು ಅಳೋದು ನೋಡಿ ನನಗೂ ಅಳು ಬರ್ತೈತಿ, ಏನು ಮಾಡೋದು ಅಂದರೆ ನಾನು ಏನು ಮಾಡೋಕ್ಕಲ್ಲ ನೀನು ಏನು ಮಾಡೋಕ್ಕಲ್ಲ, ಹಂಗಾಗ್ಬಿಡ್ತಾನೆ ಬರ. ಅಪ್ಪ ಈ ಸೋ ಪವರ್ಫುಲ್ ಗಾಡ್ ದೇವರು ಎಲ್ಲವನ್ನ ಮಾಡಿ ಮುಗಿಸಿದ್ದಾರೆ. ಸರ್ವಶಕ್ತನಾದ ದೇವರು ಎಂಥ ಪರಿಸ್ಥಿತಿಗಳನ್ನು ನಾವು ಚೇಂಜ್ ಮಾಡೋದಕ್ಕೆ ಸಾಧ್ಯ ವಾಕ್ಯನ ಇಟ್ಕೊಂಡು. ಅದಕ್ಕೆ ನಾವು ಕಣ್ಣೀರಾಕಿ ಗೋಳಾಡಿ ಪ್ರಾರ್ಥನೆ ಮಾಡಿದ್ರೆ ದೇವ್ರು ಏನೋ ಕೇಳಿಬಿಡ್ತಾರೆ ಅಂದ್ಬಿಟ್ಟು ಇವತ್ತು ನಾವೇನು ಮಾಡ್ತೀವಿ ಗೊತ್ತಾ, ಒಬ್ಬರೇ ಮಾಡಿದ್ರೆ ದೇವ್ರು ಕೇಳಲ್ಲ. ಒಂದು 3 ಜನನ ಕೂಡಿಸ್ಕೊಂಡು 3 ಜನ ಬನ್ನಿ ಸಿಸ್ಟರ್ ಕೈ ಇಟ್ಕೊಂಡು ಪ್ರೇಯರ್ ಮಾಡೋಣ. 3 ಜನ ಸಾಲಲ್ಲ, ಒಂದು 100 ಜನನ ಕರ್ಕೊಳ್ಳಿ. ಒಂದು ಕಂಪನಿ ಮುಂದೆ ಸ್ಟ್ರೈಕ್ ಮಾಡ್ದಂಗೆ ನಾವೆಲ್ಲರೂ ಏನು ಮಾಡೋಣ, ಬೇಕೇ ಬೇಕು ನ್ಯಾಯ ಬೇಕು ಅನ್ನಂಗೆ ಇವತ್ತು ಪ್ರಾರ್ಥನೆಗಳಾಗೋಯ್ತು. ದೇವರೇ ಏನಾದರೂ ಮಾಡೋದು, ಶಿಲುಬೆಯಲ್ಲಿ ಸತ್ತು ಪ್ರಾಣ ಕೊಟ್ಟಿದ ಮೇಲೆ ಇನ್ನು ಏನು ಮಾಡಬೇಕು ಅಂತ ಗೊತ್ತಿಲ್ಲ. ನನಗೆ ಇದು ಕೊಡು ಅದು ಕೊಡು ಅಂತಾರಲ್ಲ ಜನ. ದೇವರು ತನ್ನ ಕುಮಾರನನ್ನೇ ಕೊಟ್ಬಿಟ್ರು. ಕೆಲವರು ಇದಕ್ಕೆ ಎಗೇನ್ಸ್ಟಾಗೆ ಕುಂತಿರ್ತಾರೆ, ಕ್ರೈಸ್ತರೇ ಎಗೇನ್ಸ್ಟಾಗಿ ಕುಂತಿರ್ತಾರೆ. ಇದು ಮುಖ್ಯ ಅಲ್ಲ ಪಾಸ್ಟರ್, ಇದು ಮುಖ್ಯ ಅಲ್ಲ. ನಾನೇನು ಹೇಳ್ತೀನಿ ಅಂದರೆ ದೇವ್ರು ಕೊಟ್ಟಿರುವಂಥ ಸೇವೆ ಇವಾಗ ಏನು ಬೇಡಪ್ಪ, ದೇವ್ರ ವಾಕ್ಯ ನಡೀತೆ. ಲೋಕವೆಲ್ಲ ಹೋಗಿ ಏನು ಮಾಡಿ, ಲೋಕಕ್ಕೆಲ್ಲ ಹೆಂಗೆ ಹೋಗ್ತೀರಾ? ಇಲ್ಲ ನಡ್ಕೊಂಡೇ ಹೋಗ್ತೀನಿ ಅಷ್ಟೇ. ವಾಕ್ಯ ಅನ್ನೋದು ಬಹಳ ಮುಖ್ಯವಾದದ್ದು ನಮ್ಮ ಜೀವನದಲ್ಲಿ. ಅನೇಕ ಕ್ರೈಸ್ತರು ಈ ರೀತಿ ಹೇಳ್ತಾರೆ, ಪ್ರೇಯರ್ ಚೇಂಜಸ್ ಥಿಂಗ್ಸ್ ಅಂತ ಹೇಳ್ತಾರೆ. ಪ್ರೇಯರ್ ಚೇಂಜಸ್ ಥಿಂಗ್ಸ್ ಅಂತ ಹೇಳ್ತಾರೆ, ಆದರೆ ಅದು ನಿಜ ಅಲ್ಲ. ಪ್ರೇಯರ್ ಕಾಂಟ್ ಚೇಂಜ್ ದ ಥಿಂಗ್ಸ್, ಓನ್ಲಿ ವರ್ಡ್ ಕ್ಯಾನ್ ಚೇಂಜ್ ದ ಥಿಂಗ್ಸ್. ಆಮೇಲೆ ಕೆಲವ್ರಿಗೆ ಇದನ್ನು ಕೇಳಿದ ತಕ್ಷಣ ಟೆನ್ಷನ್ ಆಗ್ಬೋದು. ಏನು ಪಾಸ್ಟರ್ ಪ್ರಾರ್ಥನೆ ಮುಖ್ಯತ್ವ ಅಲ್ವಾ, ಪ್ರಾರ್ಥನೆ ಬಗ್ಗೆ ತಾನೇ ಎಲ್ಲರೂ ಮುಖ್ಯತ್ವ ಕೊಡೋದು, ಚೆನ್ನಾಗಿ ಪ್ರೇಯರ್ ಮಾಡು ಅಂತ. ನೀವು ನೋಡಿದ್ರೆ ವಾಕ್ಯನೇ ಮುಖ್ಯ ಅಂತೀರ ಅಂತ ಹೇಳ್ತಾರೆ. ಆದರೆ ನಾನೇನು ಹೇಳ್ತೀನಿ ಅಂದರೆ, ವಾಕ್ಯ ಅನ್ನೋದು ಬೀಜ ಇದ್ದಂಗೆ. ಫಸ್ಟು ನೆಲದಲ್ಲಿ ಬೀಜ ಹಾಕ್ಬಿಟ್ಟಿದ ಮೇಲೆ ನೀರು ಒಯ್ಯಬೇಕು, ಆಮೇಲೆ ಅದಕ್ಕೆ ಗೊಬ್ಬರ ಹಾಕಬೇಕು. ಅದರಲ್ಲಿ ಬೀಜನೇ ಇಲ್ಲದೆ ಇರೋ ಕಡೆ ಹೋಗಿ ಸುಮ್ಮನೆ ನೀರು ಹಾಕಿ ಗೊಬ್ಬರ ಹಾಕ್ತಾಯಿದ್ರೆ ಏನಾದರೂ ಬೆಳೆಯುತ್ತಾ? ಸೊ ವಾಕ್ಯ ಅನ್ನೋದು ಬೀಜ ಇದ್ದಂಗೆ. ಬೀಜ ಹಾಕಿದ ಮೇಲೆ ಅದರ ಮೇಲೆ ನೀವು ಪ್ರೇಯರ್ ಮಾಡಿ, ಅದರ ಮೇಲೆ ನೀವು ವರ್ಷಿಪ್ ಮಾಡಿ, ಅದರ ಮೇಲೆ ನೀವು ಏನು ಮಾಡ್ತೀರೋ ಅದು ನೆಕ್ಸ್ಟ್. ಆದರೆ ಫಸ್ಟು ಮೇಯ್ನ್ ಏನಂದರೆ ಸೀಡೆ ವಾಕ್ಯ. ವಾಕ್ಯ ಇರೋ ಕಡೆ ಖಂಡಿತವಾಗ್ಲೂ ಜಯ ಸಿಕ್ಕೇ ಸಿಗುತ್ತೆ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ನೋಡಿ ದೇವ್ರ ವಾಕ್ಯ ಈ ರೀತಿ ಹೇಳುತ್ತೆ, ವಾಕ್ಯವನ್ನು ಬಿತ್ತಿದ ಕೂಡಲೇ ಸೈತಾನನು ಬಂದು. ಮಾರ್ಕನಿಗೆ ಬರೆದ ಪುಸ್ತಕ 4ನೇ ಅಧ್ಯಾಯ 13ನೇ ವಾಕ್ಯ. ದ ಬುಕ್ ಆಫ್ ಮಾರ್ಕ್ ಚಾಪ್ಟರ್ 4 ಫ್ರಮ್ ವರ್ಸ್ 13-14 ಹಂಗೆ ಓದೋಣ.
ವಾಕ್ಯವೆಂಬ ಬೀಜವನ್ನು ಬಿತ್ತುತ್ತಾನೆ. ಎಲ್ಲರೂ ಹೇಳಿ. ಈಗ ನಾನು ವಾಕ್ಯ ಎಂಬ ಬೀಜನ ಇವತ್ತು ಹಾಕ್ತಾ ಇದ್ದೀನಿ. ಇವತ್ತು ನಾನು ಏನು ಹಾಕ್ತೀನೋ ಅದು ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಬೆಳಿಬೇಕು. ಇವಾಗ ನೋಡಿ, ಇವಾಗ ಒಂದು ತೋಟ ಇದೆ ಅಂತ ಇಟ್ಕೊಳ್ಳಿ. ಆ ತೋಟನ ನಾವು ಸರಿಯಾಗಿ ಅದಕ್ಕೆ ಬೀಜ ಹಾಕಿ ಈ ಥರ ಮರನೆಲ್ಲ ಕರೆಕ್ಟಾಗಿ ಬೆಳೆಸಿದ್ರೆ ಅದು ಒಂದು ತೋಟವಾಗಿ ಭಾಳ ಸುಂದರವಾಗಿರುತ್ತೆ. ಸುಮ್ಮನೆ ತೋಟ ಐತೆ, ಏನು ತಾನಾಗೇ ಬೆಳೆದು ಬಿಡುತ್ತೆ. ನಾನು ಪ್ರೇಯರ್ ಮಾಡ್ತಾಯಿದ್ದೀನಿ ಪಾಸ್ಟರ್, ಚೆನ್ನಾಗಿ ಒಂದು ತೋಟ ಬರಬೇಕು ಅಂತ ಪ್ರೇಯರ್ ಮಾಡ್ತಾಯಿದ್ದೀನಿ. ನೋಡಿ, ತೋಟ ತಾನಾಗಿ ಬರೋದಿಲ್ಲ. ತೋಟ ಚೆನ್ನಾಗಿರಬೇಕು, ಗಾರ್ಡನ್ ಚೆನ್ನಾಗಿರಬೇಕು ಅಂದರೆ ಅದಕ್ಕೆ ಕೆಲಸ ಮಾಡಬೇಕು, ಅದಕ್ಕೆ ಬಿತ್ತಬೇಕು, ಅದಕ್ಕೆ ನೀರು ಉಯ್ಬೇಕು, ಅದಕ್ಕೆ ಬೇಲಿ ಹಾಕಬೇಕು, ಅದನ್ನು ಕಾಪಾಡಬೇಕು, ಅದಕ್ಕೆ ಗೊಬ್ಬರ ಹಾಕಬೇಕು, ಹುಳ ಗಿಳ ಹಿಡ್ದಿದೆ ಅಂತ ಚೆಕ್ ಮಾಡಬೇಕು. ಅದೆಲ್ಲ ಅವಾಗವಾಗ ಚೆಕ್ ಮಾಡಿ ಅದನ್ನು ಕರೆಕ್ಟಾಗಿ ನೋಡಿದ್ರೇ ನಾವು ಒಂದು ಸತಿ ನೋಡಿದಾಗ ವಾವ್, ವಾಟ್ ಎ ಬ್ಯೂಟಿಫುಲ್ ಗಾರ್ಡನ್, ಎಷ್ಟು ಸುಂದರವಾದ ತೋಟ ಅಂತ ಹೇಳೋದಕ್ಕೆ ಸಾಧ್ಯ. ಸೊ ನಿಮ್ಮ ಜೀವನ ನೋಡಿ, ಇವಾಗ ಒಂದು ಕೆಲವೊಂದು ತೋಟಗಳನ್ನೆಲ್ಲ ನೋಡ್ತೀವಲ್ಲ, ಆ ತೋಟಗಳನ್ನೆಲ್ಲ ನೋಡಿದಾಗ ಅಪ್ಪ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತೀವಿ. ಆದರೆ ಎಷ್ಟು ಚೆನ್ನಾಗಿದೆ ಅಂತ ಹೇಳೋದಕ್ಕಿಂತ ಹಿಂದೆ ಎಷ್ಟು ಅದಕ್ಕೆ ಕೆಲಸ ಮಾಡಿರ್ತಾರೆ. ಇವತ್ತು ನಿಮ್ಮ ಲೈಫ್ ವಾವ್ ಏನು ಸೂಪರಾಗಿದೆ ಅಂತ ಹೇಳಿದ್ರೆ, ಜನ ಹೇಳಬೇಕು ಅಂದರೆ ಅದರ ಹಿಂದೆ ನೀವು ಕೆಲಸ ಮಾಡಿರಬೇಕು. ಪ್ರೈಸ್ ದಿ ಲಾರ್ಡ್. ಇಲ್ಲ ಪಾಸ್ಟರ್, ನಾನು ಪ್ರೇಯರ್ ಮಾಡ್ತಾಯಿದ್ದೀನಿ, ತಾನಾಗೇ ಒಂದು ದಿವಸ ಇಲ್ಲ ಒಂದು ದಿವಸ ಅದ್ಭುತ ಆಗುತ್ತೆ ಅಂತ ನೀವು ಒಂದು ತೋಟದಲ್ಲಿ ನಿಂತ್ಕೊಂಡು ಹೇಳಿದ್ರೆ, ಒಂದು ದಿವಸ ಇಲ್ಲ ಒಂದು ದಿವಸ ತಾನಾಗೇ ಗಿಡ ಬರುತ್ತೆ ಅಂತಲ್ಲ, ಮುಳ್ಳೇ ಬರೋದು. ಏನು ಬರೋದು? ಅದಕ್ಕೇನು ಬೀಜ ಹಾಕಬೇಕಾಗಿದ್ದ ಅವಶ್ಯಕತೆ ಇಲ್ಲ. ಏನು ಬೆಳೆಯುತ್ತೆ? ಮುಳ್ಳುಗಳು ಬೆಳೆದು ಬಿಡ್ತೈತೆ. ಇಲ್ಲಾಂದರೆ ಕಾಂಗ್ರೆಸ್ ಗಿಡ ಅಂತಾರಲ್ಲ, ಏನಕ್ಕೂ ಪ್ರಯೋಜನ ಇಲ್ಲದೆ ಇರೋದು ಅಥವಾ ಮುಳ್ಳು ಇಂಥದ್ದೇ ಬೆಳೆಯೋದು. ನಾವು ತೋಟದಲ್ಲಿ ಕೆಲಸ ಮಾಡದೆ ಹೋದರೆ, ಈಗ ನಾನು ಮಾತಾಡೋ ಈ ಪ್ರಸಂಗಗಳೆಲ್ಲ ಚೆನ್ನಾಗಿ ತೋಟ ಬೆಳೆಸಿರೋರು, ಗಿಡ ಬೆಳೆಸಿರೋರು, ವ್ಯವಸಾಯಿಗಳು, ಇಂಥವ್ರಿಗೆಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ. ಹೋದ ವಾರದ ಪ್ರಸಂಗ, ಈ ವಾರದ ಪ್ರಸಂಗ, ಇದೆಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ. ಸರಿ, ಅದಕ್ಕೆ ಏನೇನು ಕೆಲಸ ಮಾಡಿರಬೇಕು, ಏನದು ಅನ್ನೋದನ್ನೆಲ್ಲ ನಾವು ನೋಡೋಣ. ಓಕೆ, ರೈಟ್. ನೆಕ್ಸ್ಟ್ ವಾಕ್ಯ 15. ಕೆಲವರು ವಾಕ್ಯವನ್ನು ಕೇಳಿದ ಕೂಡಲೇ ಸೈತಾನನು ಬಂದು ಅವರಲ್ಲಿ ಬಿತ್ತಿದ ವಾಕ್ಯವನ್ನು ತೆಗೆದು ಬಿಡುತ್ತಾನೆ. ಓಕೆ, ಸೈತಾನನು ಬಂದು, ಕೂಡಲೇ ಬಂದು ಅಂತ ಐತೆ ಅಲ್ವಾ? ಸೈತಾನನು ಕೂಡಲೇ. ಈಗ ಅವನು ಬರೋದಕ್ಕೆ ಕಾರಣ ಏನು ಅಂದರೆ, ಚೆನ್ನಾಗಿ ನಾವು ತಿಳ್ಕೊಬೇಕು. ಸೈತಾನನಿಗೆ ಗೊತ್ತು ನಾವೇನೂ ಇಲ್ಲ ಅಂತ. ಓಕೆ, ಆದರೆ ನಮ್ಮೊಳಗಡೆ ಇರೋ ವಾಕ್ಯ ಎಷ್ಟು ಬಲವುಳ್ಳದು ಅಂತ ಅವನಿಗೆ ಗೊತ್ತು. ಈಸ್ ನಾಟ್ ಅಫ್ರೈಡ್ ಆಫ್ ಯು. ಸೈತಾನನಿಗೆ ನಿಮ್ಮನ್ನು ನೋಡಿ ಭಯ ಇಲ್ಲ, ಆದರೆ ನಿಮ್ಮೊಳಗಡೆ ವಾಕ್ಯ ಹಾಕ್ತೀವಿ ನೋಡಿ, ಆ ವಾಕ್ಯ ನೋಡಿನೇ ಭಯ ಪಡೋದೇ ಹೊರತು, ಅವನು ಎಷ್ಟೋ ವರ್ಷಗಳಿಂದ ಜನಗಳು ನೋಡಿಕೊಂಡೇ ಬಂದವನೇ. ಅದಕ್ಕೆ ನಾವು ಹೈಟ್ ವೆಯ್ಟ್ ಎಲ್ಲ ತುಂಬ ಚೆನ್ನಾಗಿದೆ, ಅಥವಾ ನಾವು ತುಂಬ ಕೋಪಿಷ್ಟ್ರು, ನಮಗೆ ತುಂಬ ಶಕ್ತಿ ಇದೆ, ಇದಕ್ಕೆಲ್ಲ ಅವನು ಭಯಪಡಲ್ಲ. ಅವನು ಕೂಡಲೇ ಬರೋದಕ್ಕೆ ಕಾರಣ ಏನು ಅಂದರೆ, ಎಲ್ಲದಕ್ಕಿಂತ ಶಕ್ತಿಯುಕ್ತವಾದಂಥ ಎಲ್ಲದಕ್ಕಿಂತ ಬಲವಾದಂಥ ವಾಕ್ಯ ನಿಮ್ಮೊಳಗಡೆ ಎಲ್ಲಿ ಕೆಲಸ ಮಾಡಿಬಿಡುತ್ತೋ ಅನ್ನೋ ಭಯದಿಂದ ಅವನು ಆ ವಾಕ್ಯನ ಎತ್ತೋದಕ್ಕೆ ಪ್ರಯತ್ನ ಪಡ್ತಾನೆ. ಪ್ರೈಸ್ ದಿ ಲಾರ್ಡ್. ಈಗ ನಾನು ಹೋದ್ವಾರ ಹೇಳಿದೆ, ಸೈತಾನನು ವಾಕ್ಯನ ಹೆಂಗೆ ಎತ್ತುತ್ತಾನೆ ಅಂದರೆ, ಒಳಗಡೆ ಬಂದು ಎತ್ತೋದಿಲ್ಲ. ನಮಗೆ ಬರುವಂಥ ಔಟರ್ ಸಿಚುವೇಶನ್, ಹೊರಗಡೆ ನಡೆಯುವಂಥ ಪರಿಸ್ಥಿತಿಗಳು, ಅಥವಾ ಹೊರಗಡೆ ಇನ್ನೊಬ್ಬರು ಮಾತನಾಡೋದು, ಅಥವಾ ನಮ್ಮ ಕುಟುಂಬದಲ್ಲ ಪರಿಸ್ಥಿತಿಗಳು ಸರಿ ಇಲ್ಲ ಅನ್ನೋದು, ಇದೆಲ್ಲ ಬಂದಾಗ ಆಟೋಮೆಟಿಕ್ಕಾಗಿ ನಾವು ವಾಕ್ಯನ ಮರ್ತು ಬಿಡ್ತೀವಿ. ಪ್ರೈಸ್ ದಿ ಲಾರ್ಡ್. ಯಾವಾಗ ನಮಗೆ ಫೇತ್ ಹೊರಟೋಗುತ್ತೆ ಹೇಳಿ? ಇವಾಗ ನೋಡಿ, ಯೇಸುವಿನ ನಾಮದಲ್ಲಿ ನೀವು ಆರೋಗ್ಯವಾಗಿರ್ತೀರ ಅಂತ ಹೇಳಿದ ತಕ್ಷಣ ಮಾರನೇ ದಿವಸ ಜ್ವರ ಬಂದರೆ ಏನಾಗುತ್ತೆ? ಎಲ್ಲ ಸೊಯ್ಯಿ ಅಂತ ಹೊರಟೋಗುತ್ತೆ. ಏನಪ್ಪ ನಾವು ಚೆನ್ನಾಗಿರ್ತೀವಿ ಅಂದರೂ ನೋಡಿದ್ರೆ ನೆಕ್ಸ್ಟ್ ಡೇನೇ ಜ್ವರ. ಇವಾಗ ನಾನು ಹೇಳ್ತೀನಿ, ಗಾಡ್ ಈಸ್ ಗೋಯಿಂಗ್ ಟು ಬ್ಲೆಸ್ ಯು. ಇವತ್ತಿರೋದಕ್ಕಿಂತ ನೀವು 100ರಷ್ಟು ಚೆನ್ನಾಗಿರ್ತೀರ, ಆಶೀರ್ವಾದವಾಗಿರ್ತೀರ ಅಂತ ಹೇಳಿದ ತಕ್ಷಣ ಮಾರನೇ ದಿವಸ ಬಾಡಿಗೆ ಕಟ್ಟೋಕ್ಕೂ ಕಾಸಿಲ್ಲ, ಪೆಟ್ರೋಲ್ ಹಾಕೋಕ್ಕೂ ಕಾಸಿಲ್ಲ. ಇವಾಗ ನಾನು ಮಾಡಿದ ಪ್ರಸಂಗ ಜ್ಞಾಪನಕ್ಕೆ ಬರ್ತೈತಾ? ನಮಗೇನೇನೆಲ್ಲ ಯೋಚನೆ ಬರ್ತೋ ಗೊತ್ತಾ? ಯಾಕೆ ತಾನೆ, ಏನು ಎಷ್ಟೇ ಕಷ್ಟಪಟ್ಟರು ಯಾಕೆ ನನ್ನ ಲೈಫ್ ಹಿಂಗಿದೆ? ಎಲ್ಲರೂ ಚೆನ್ನಾಗಿದ್ದಾರೆ, ನಮಗೆ ಮಾತ್ರ ಯಾಕೆ ಹಿಂಗೆ ನಡೀತೈತೆ? ಯಾಕೆ ನಮ್ಮ ಫ್ಯಾಮ್ಲಿ ಮಾತ್ರ ಹಿಂಗಿದೆ? ನಮ್ಮ ಮಕ್ಕಳು ಮಾತ್ರ ಯಾಕೆ ಹಿಂಗಿದ್ದಾರೆ? ನಮಗೆ ಮಾತ್ರ ಯಾಕೆ ವರಮಾನ ಬರ್ತಾಯಿಲ್ಲ? ನಮ್ಮ ಹತ್ರ ಮಾತ್ರ ಯಾಕೆ ಕಾಸು ಬರೋದಿಲ್ಲ? ಇದೆಲ್ಲ ಓಡೋದ್ರಿಂದ ವಾಕ್ಯ ಏನಾಗ್ಬಿಡ್ತೈತೆ?
ನಾಪತ್ತೆ ಆಗಿಬಿಡುತ್ತೆ. ಸೊ ಅವನು ವಾಕ್ಯಕ್ಕೆ ವಿರೋಧವಾಗಿ ಹೇಗೆ ಕೆಲಸ ಮಾಡ್ತಾನೆ ಅಂದರೆ, ನಮಗೆ ನಡೆಯುವಂಥ ಪರಿಸ್ಥಿತಿಗಳಲ್ಲಿ ನಾವು ವಾಕ್ಯನೇ ಮರ್ತು ಬಿಡ್ತೀವಿ. ಅದಕ್ಕೇ ವಾಕ್ಯ ಒಳಗಡೆ ಹಾಕಿದ ತಕ್ಷಣ, ಇವಾಗ ನೋಡಿ, ನಾನು ಇವಾಗ ಪ್ರಾಸ್ಪರಿಟಿ ಬಗ್ಗೆ ಮಾತಾಡ್ತೀನಿ ಅಂದರೆ ಅದಕ್ಕೆ ತಕ್ಕನಂಗೆ ಪರಿಸ್ಥಿತಿಗಳು ಆಪೋಸಿಟಾಗಿ ನಡೆಯೋದ್ರಿಂದ ನಾವು ಅದು ಮರ್ತು ಬಿಡ್ತೀವಿ. ಅದಕ್ಕೇ ಕ್ರೈಸ್ತ ಪರಿಸ್ಥಿತಿಗಳನ್ನು ನೋಡಬಾರ್ದು, ಇರುವಂಥ ಸಿಚುವೇಶನ್ಸ್ ನೋಡಬಾರ್ದು, ವಾಕ್ಯನ ನಂಬಬೇಕು. ಇವತ್ತು ಪರಿಸ್ಥಿತಿಗಳು ಹೇಗಾದರೂ ಇರ್ಬೋದು, ನನಗೆ ಅದ್ರ ಬಗ್ಗೆ ಟೆನ್ಷನ್ ಇಲ್ಲ. ಆದರೆ ನಾನು ಕೇಳ್ತಾ ಇರುವಂಥ ವಾಕ್ಯ, ಪಾಸ್ಟರ್ ಮಾತಾಡ್ತಾ ಇರುವಂಥ ಈ ವಾಕ್ಯದ ಪ್ರಕಾರನೇ ಒಂದು ದಿವಸ ಇಲ್ಲ ಒಂದು ದಿವಸ ನನ್ನ ಲೈಫ್ ಟರ್ನ್ಔಟ್ ಆಗುತ್ತೆ, ನನ್ನ ಲೈಫ್ ಚೇಂಜ್ ಆಗುತ್ತೆ, 100ರಷ್ಟು ನಾನು ಆಶೀರ್ವಾದವಾಗಿರ್ತೀನಿ. ಇವತ್ತು ತಗೊಳ್ಳೋ ಪರಿಸ್ಥಿತಿ ಇರ್ಬೋದು, ಆದರೆ ಒಂದು ದಿನ ಬರುತ್ತೆ ಕೊಡೋ ಪರಿಸ್ಥಿತಿಯಲ್ಲೇ ದೇವ್ರು ನನ್ನನ್ನು ಇಡೋದು ಅನ್ನೋದನ್ನು ಮಾತ್ರ ನಾವು ಮರಿಬಾರ್ದು. ಸೊ ಎಲ್ಲ ಪರಿಸ್ಥಿತಿಗಳಲ್ಲಿ ನಾವು ಹೆಂಗೆ ನಿಲ್ತೀವಿ ಅನ್ನೋದೇ ವಾಕ್ಯನ ಕಾಪಾಡ್ಕೊಳ್ಳೋದಕ್ಕೆ ಅರ್ಥ. ಅದಕ್ಕೆ ಈ ಬ್ಯಾಂಬೂ ಟ್ರೀದು ಒಂದು ಉದಾಹರಣೆ ಹೇಳ್ತಾರೆ. ಈ ಬಂಬು ಮರ ಯಾವ ರೀತಿ ಅಂದರೆ, ಅದು ನಾಟಿದ ತಕ್ಷಣ ಬೆಳೆಯಲ್ವಂತೆ. ಅದು ಎಷ್ಟು ವರ್ಷ ಆಗುತ್ತೆ ಅಂದರೆ, ಅದು ಮೇಲೆ ಆ ಚಿಗುರು ಬರೋದಕ್ಕೆ ಇಟ್ ವಿಲ್ ಟೇಕ್ 4 years ಅಂತೆ. 4 years. ಎಷ್ಟು? 4 ವರ್ಷ. ಈ 4 ವರ್ಷದಲ್ಲಿ ಅವರು ಅದನ್ನು ಬಂದು ನೋಡಿದಾಗೆಲ್ಲ ಏನು ಅನಿಸುತ್ತೆ ಅಂದರೆ, ಅಷ್ಟೇ ಮುಗೀತು, ಅಷ್ಟೇ, ಇನ್ಮೇಲೆ ಬರೋ ಸೂಚನೆಯೇ ಇಲ್ಲ, ಏನು ಆಗೋ ಥರ ಇಲ್ಲ, ಏನೂ ಇಲ್ಲ, ಏನು ಬರಲ್ಲ ಅನ್ನೋ ಥರನೇ ಮೈಂಡಲ್ಲಿ ಬರುತ್ತೆ. ಆದರೆ ಈ 4 ವರ್ಷದ ನಂತರ, ಆಫ್ಟರ್ 4 years 3 monthsಲ್ಲಿ 18 ಅಡಿ ಬೆಳೆಯುತ್ತಂತೆ. ಎಷ್ಟು? 4 years ಅದರ ಸೂಚನೆಯೇ ಇರಲ್ಲ, ಆದರೆ 3 ತಿಂಗಳಲ್ಲಿ 18 ಅಡಿ ಬೆಳೆಯುತ್ತಂತೆ, 3 ತಿಂಗಳಲ್ಲಿ. ಸೊ ಇದರಲ್ಲಿ ನಮಗೇನು ಅರ್ಥ ಆಗುತ್ತೆ ಅಂದರೆ, ಒಂದೇ ಸತಿ ಹೈಟಿಗೆ ಹೋಗ್ಬಿಡ್ಬೇಕು ಅನ್ನೋದಲ್ಲ. ಈ 4 ವರ್ಷ ಈ ಬಂಬು ಮರ ಏನು ಮಾಡಿದೆ ಅಂದರೆ, ಇದು ಒಳಗಡೆ ಕೆಲಸ ಮಾಡ್ತಾಯಿದೆ. ಈ 4 ವರ್ಷ ಇದು ಬೇರೆಲ್ಲ ಒಳಗಡೆ ಹೋಗಿ ಗಟ್ಟಿಯಾಗಿ ಸ್ಟ್ರಾಂಗಾಗಿ, ಯಾಕೆ ಗೊತ್ತಾ, ಎಷ್ಟು ಎತ್ತರಕ್ಕೆ ಹೋಗ್ಬೇಕೋ ಅಷ್ಟು ಒಳಗಡೆ ಏನಾಗ್ತೈತೆ, ರೂಟ್ ಕೆಲಸ ಮಾಡಬೇಕು. ನಾನೇನು ಹೇಳ್ತೀನಿ ಅಂದರೆ, ನೀವು ಜೀವನದಲ್ಲಿ ಎತ್ತರಕ್ಕೆ ಹೈಟಲ್ಲಿ ಹೋಗ್ಬೇಕು, ಪ್ರಾಸ್ಪರಿಟಿಯಲ್ಲಿ ಹೋಗ್ಬೇಕು ಅಂದರೆ ಫಸ್ಟು ರೂಟ್ ಸ್ಟ್ರಾಂಗ್ ಆಗಬೇಕು. ಅದಕ್ಕೇ ವಾಕ್ಯದನ್ನ ಕೇಳಿದ ತಕ್ಷಣ ಮಾರನೇ ದಿವಸನೋ ಅಥವಾ 1 ವಾರದಲ್ಲೋ ಅಥವಾ 2 ವಾರದಲ್ಲೋ ಅಥವಾ 1 ತಿಂಗಳಲ್ಲೇ ಏನಪ್ಪ ಚರ್ಚ್ಗೆ ಹೋಗಿ ಏನೂ ಆಗಿಲ್ಲ, ಏನು ರಿಸಲ್ಟೇ ಬಂದಿಲ್ಲ ಅನ್ನೋದು ನಮ್ಮ ಮೈಂಡಿಗೆ ಬರಲೇಬಾರ್ದು. ಈ ಬ್ಯಾಂಬೂ ಟ್ರೀ ಹೆಂಗೋ 4 ವರ್ಷ ಒಳಗಡೆ ಕೆಲಸ ಮಾಡುತ್ತೋ, ಅದೇ ರೀತಿಯೇ ನಾವು ಕೊಡುವಂಥ ವಾಕ್ಯ ನಿಮ್ಮ ಒಳಗಡೆ ಕೆಲಸ ಮಾಡಬೇಕು. ಯಾಕೆ ಗೊತ್ತಾ, ನೀವು ಹೋಗೋ ಹೈಟು ತುಂಬ ಎತ್ತರವಾದದ್ದು. ಪ್ರೈಸ್ ಲಾರ್ಡ್. ಓಕೆ, ನೋಡಿ, ಈ ವಾಕ್ಯ ಯಾವ ರೀತಿ ಕ್ರೈಸ್ತರಲ್ಲಿ ಕೆಲಸ ಮಾಡುತ್ತೆ ಅಂತ ನಾವು ಚೆನ್ನಾಗಿ ತಿಳ್ಕೊಂಬಿಡ್ಬೇಕು. ಇಲ್ಲಾಂದರೆ ನಮಗೇನಾಗುತ್ತೆ ಗೊತ್ತಾ, ಲೈಫೆಲ್ಲ ಫೆಡಪ್ ಆಗಿಬಿಡುತ್ತೆ. ಏನಂದರೆ ನಾವೇನು ಪ್ರಾರ್ಥನೆ ಮಾಡ್ತೀವಿ, ಏನು ಚರ್ಚ್ಗೆ ಹೋಗ್ತೀವಿ, ಏನು ಪ್ರೇಯರ್ ಮಾಡ್ತೀವಿ, ಎಷ್ಟು ಫಾಸ್ಟಿಂಗ್ ಎತ್ತಿದ್ದೀನಿ, ಏನು ಮಾಡಿದ್ರು ನಮ್ಮ ಲೈಫ್ ಉದ್ಧಾರ ಆಗೋ ಥರ ಇಲ್ಲೋ ಅಲ್ಲ ಅನ್ನೋ ಕನ್ಕ್ಲೂಷನ್ಗೆ ನಾವು ಬಂದುಬಿಡ್ತೀವಿ. ಅದಕ್ಕೇ ದೇವ್ರು ಏನು ಹೇಳ್ತಾರೆ ಗೊತ್ತಾ, ನಿಮಗೆ ಈ ಸಾಮ್ಯ ಅರ್ಥವಾಗದೆ ಹೋದರೆ ಯಾವ ಸಾಮ್ಯನೂ ಅರ್ಥ ಆಗಲ್ಲ. ಅದೇ 13ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳಿದ್ದು. ಆಮೇಲೆ ಆತನು ಅವರಿಗೆ ಹೇಳಿದ್ದೇನೆಂದರೆ, ಈ ಸಾಮ್ಯದ ಅರ್ಥ ನಿಮಗೆ ಗೊತ್ತಾಗಲಿಲ್ವೋ? ಈ ಸಾಮ್ಯದ ಅರ್ಥ ನಿಮ್ಗೆ ಗೊತ್ತಾಗ್ಲಿಲ್ವೋ? ಹಾಗಾದರೆ ನನ್ನ ಎಲ್ಲ ಸಾಮ್ಯಗಳನ್ನು ಹೇಗೆ ತಿಳ್ಕೊಂಡ್ರಿ ಅಂದರೆ, ನಿಮ್ಗೆ ಇದೇ ಅರ್ಥ ಆಗಿಲ್ಲ ಅಂದರೆ ನಿಮಗೆ ಯಾವುದು ಅರ್ಥ ಆಗೋದಿಲ್ಲ. ಈಗ ನೋಡಿ, ಯೇಸು ಸ್ವಾಮಿ ಏನು ಹೇಳ್ತಾರೆ ಅಂದರೆ, ಇದು ನಿಮ್ಗೆ ಅರ್ಥ ಆಗದೆ ಹೋದರೆ ನಿಮ್ಗೆ ಯಾವುದು ಅರ್ಥ ಆಗಲ್ಲ. ಇದೇ ಲೈಫ್ ಅಂದರೆ ಏನು ಗೊತ್ತಾ, ಸೋಯಿಂಗ್ ಆ್ಯಂಡ್ ರೀಪಿಂಗ್. ಸೊ ಎಷ್ಟು ನೀವು ಒಳಗಡೆ ಹಾಕ್ತಿರೋ, ಎಷ್ಟು ನಿಮ್ಮ ತೋಟಕ್ಕೆ ನೀವು ಬೀಜ ಹಾಕ್ತಿರೋ, ಎಷ್ಟು ನೀವು ಟೈಮ್ ಸ್ಪೆಂಡ್ ಮಾಡ್ತಿರೋ, ಅಷ್ಟು ನಿಮ್ಮ ಲೈಫ್ ಸೂಪರಾಗಿರುತ್ತೆ. ಸೊ ವಾಕ್ಯ ಇಲ್ಲದೆ ಪ್ರಾರ್ಥನೆ ಹೆಂಗೆ ಗೊತ್ತಾ, ಬೀಜ ಇಲ್ಲದೆ ನೀರು ಹಾಕೋ ಥರ. ಇವತ್ತು ನಾನು ಪ್ರಾರ್ಥನೆಗೆ ಅಗೇನ್ಸ್ಟ್ ಇಲ್ಲ, ಪ್ರಾರ್ಥನೆ ಮಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ಫಾಸ್ಟಿಂಗ್ ಮಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ವಾಕ್ಯ ಇಲ್ಲದೆ ನೀವು ಇದೆಲ್ಲ ಮಾಡ್ತಾಯಿದ್ರೆ ಬೀಜನೇ ಆಗದೆ ನೀರು ಒಯ್ಯೋ ಥರ ಇರ್ತೈತೆ. ಅದಕ್ಕೇ ಫಸ್ಟ್
ಯು ಶುಡ್ ಗಿವ್ ಇಂಪಾರ್ಟೆನ್ಸ್ ಟು ದ ವರ್ಡ್. ವಾಕ್ಯಕ್ಕೆ ನೀವು ಬೆಲೆ ಕೊಡಬೇಕು, ಮುಖ್ಯತ್ವ ಕೊಡಬೇಕು. ಯಾಕೆಂದರೆ ನಿಮ್ಮ ಪ್ರಾರ್ಥನೆಯೇ ವಾಕ್ಯವಾಗಿಬಿಡ್ಬೇಕು. ಪ್ರೈಸ್ ಲಾರ್ಡ್. ನಿಮ್ಮ ಪ್ರಾರ್ಥನೆ ಹೆಂಗಾಗ್ಬಿಡ್ಬೇಕು? ವಾಕ್ಯನೇ ಪ್ರಾರ್ಥನೆ ಆಗಿಬಿಡ್ಬೇಕು. ಕೆಲವ್ರ ಪ್ರಾರ್ಥನೆ ಹೆಂಗಿರ್ತವೆ ಗೊತ್ತಾ? ವಾಕ್ಯನೇ ಇರಲ್ಲ, ಬೇರೆ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ದೇವರೇ ನೀನು ನೋಡ್ತಾ ಇಲ್ವಪ್ಪ, ನಾನು ಹೋಗೋದು ನಿನಗೆ ಕಾಣಿಸ್ತಾ ಇಲ್ವನಪ್ಪ, ನಮ್ಮ ಮನೇಲಿ ಅಕ್ಕಿ ಇಲ್ಲ ನೋಡಿಲ್ವೇನಪ್ಪ, ಬೇಳೆ ಇಲ್ಲ ನೋಡಿಲ್ವೇನಪ್ಪ, ನಮ್ಮ ಮಕ್ಕಳು ಇಷ್ಟು ಕಣ್ಣೀರು ಇಡ್ತಾ ಇದ್ದಾರೆ ನೀನು ನೋಡ್ತಾ ಇಲ್ವೇನಪ್ಪ. ಅಂದರೆ ಏನು? ಇದು ಪ್ರಾರ್ಥನೆ ಅಲ್ಲ, ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಬರ್ಕೊಡೋ ಥರ. ನಮ್ಮ ಮನೇಲಿ ಇದು ಕಳ್ಸೋಯ್ತು ಇದು ಅಂದರೆ ದೇವ್ರಿಗೆ ಏನು ಗೊತ್ತಿಲ್ಲ, ಇವ್ರು ಹೋಗಿ ಎಲ್ಲ ಹೇಳ್ಕೊಡೋ ಥರ. ನಿನ್ಗೆ ಇದೆಲ್ಲ ಕಾಣಿಸ್ತಾ ಇಲ್ವಪ್ಪ. ನೋಡಿ, ದೇವ್ರು ಈ ಥರ ಇಮೋಷ್ನಲ್ ಆಗಿ ಕೆಲಸ ಮಾಡಲ್ಲ, ಕಣ್ಣೀರಿಗೆ ಕೆಲಸ ಮಾಡಲ್ಲ. ಚೆನ್ನಾಗಿ ತಿಳ್ಕೊಳ್ಳಿ. ನಾವೇನು ಅಂದ್ಕೊಂಡ್ಬಿಡ್ತೀವಿ ಅಂದರೆ ತುಂಬ ಕಣ್ಣೀರಿಟ್ಟರೆ ದೇವ್ರೂ ಬಂದ್ಬಿಟ್ಟು ನೀನು ಅಳೋದು ನೋಡಿ ನನಗೂ ಬೇಜಾರಾಗ್ತೈತೆ, ಏನು ಮಾಡೋದು? ಕೆಲವ್ರು ಹೆಂಗೆ ಅಂದ್ಕೊಂಡ್ಬಿಡ್ತಾರೆ ಅಂದರೆ ಅಳ್ತಾ ಇದೆ ದೇವ್ರು ಹಿಂಗೆ ತಟ್ಬಿಟ್ಟು, ಬೇಜಾರು ಮಾಡ್ಕೊಬೇಡಮ್ಮ ನನಗೂ ಬೇಜಾರಾಗ್ತೈತೆ, ಏನು ಮಾಡೋದು? ನೀನು ಅಳೋದು ನೋಡಿ ನನಗೂ ಅಳು ಬರ್ತೈತಿ, ಏನು ಮಾಡೋದು? ಅಂದರೆ ನಾನು ಏನು ಮಾಡೋಕ್ಕಲ್ಲ, ನೀನು ಏನು ಮಾಡೋಕ್ಕಲ್ಲ, ಹಂಗಾಗ್ಬಿಡ್ತಾನೆ ಬರ. ಅಪ್ಪ, ಈ ಸೋ ಪವರ್ಫುಲ್ ಗಾಡ್, ದೇವರು ಎಲ್ಲವನ್ನ ಮಾಡಿ ಮುಗಿಸಿದ್ದಾರೆ. ಸರ್ವಶಕ್ತನಾದ ದೇವರು. ಎಂಥ ಪರಿಸ್ಥಿತಿಗಳನ್ನು ನಾವು ಚೇಂಜ್ ಮಾಡೋದಕ್ಕೆ ಸಾಧ್ಯ ವಾಕ್ಯನ ಇಟ್ಕೊಂಡು. ಅದಕ್ಕೆ ನಾವು ಕಣ್ಣೀರಾಕಿ ಗೋಳಾಡಿ ಪ್ರಾರ್ಥನೆ ಮಾಡಿದ್ರೆ ದೇವ್ರು ಏನೋ ಕೇಳಿಬಿಡ್ತಾರೆ ಅಂದ್ಬಿಟ್ಟು ಇವತ್ತು ನಾವೇನು ಮಾಡ್ತೀವಿ ಗೊತ್ತಾ? ಒಬ್ಬರೇ ಮಾಡಿದ್ರೆ ದೇವ್ರು ಕೇಳಲ್ಲ. ಒಂದು 3 ಜನನ ಕೂಡಿಸ್ಕೊಂಡು, 3 ಜನ ಬನ್ನಿ ಸಿಸ್ಟರ್ ಕೈ ಇಟ್ಕೊಂಡು ಪ್ರೇಯರ್ ಮಾಡೋಣ. 3 ಜನ ಸಾಲಲ್ಲ, ಒಂದು 100 ಜನನ ಕರ್ಕೊಳ್ಳಿ. ಒಂದು ಕಂಪನಿ ಮುಂದೆ ಸ್ಟ್ರೈಕ್ ಮಾಡ್ದಂಗೆ ನಾವೆಲ್ಲರೂ ಏನು ಮಾಡೋಣ? ಬೇಕೇ ಬೇಕು, ನ್ಯಾಯ ಬೇಕು ಅನ್ನಂಗೆ ಇವತ್ತು ಪ್ರಾರ್ಥನೆಗಳು ಆಗೋಯ್ತು. ದೇವರೇ ಏನಾದರೂ ಮಾಡೋದು. ಶಿಲುಬೆಯಲ್ಲಿ ಸತ್ತು ಪ್ರಾಣ ಕೊಟ್ಟಿದ ಮೇಲೆ ಇನ್ನು ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಇದಕ್ಕಿಂತ ಮಾಡೋದು ಏನಾದರೂ ಒಂದು ಇದೆಯಾ? ಅಪ್ಪ, ಶಿಲುಬೆಯಲ್ಲಿ, ಅದಕ್ಕೆ ನಾನು ಓದ್ಸತಿ ಕನ್ಕ್ಲೂಷನಲ್ಲಿ ನಾನು ಓದ್ ಮೆಸೇಜಲ್ಲಿ ಹೇಳಿದೆ, ನನಗೆ ಇದು ಕೊಡು ಅದು ಕೊಡು ಅಂತಾರಲ್ಲ ಜನ. ದೇವರು ತನ್ನ ಕುಮಾರನನ್ನೇ ಕೊಟ್ಬಿಟ್ರು, ಇನ್ನೇನು ಕೊಡಲ್ಲಪ್ಪ. ಯಾವ್ದು ಕೊಡಬೇಕು? ನೋಡಿ, ನಿಮ್ಮ ಹತ್ರ ಯೇಸುನೇ ಇದ್ದಾರೆ. ಎಲ್ಲರೂ ಹೇಳಿ, ಯೇಸುನೇ ನಿನ್ನ ಜೊತೆ ಇದ್ಮೇಲೆ ನಿನ್ನ ಹತ್ರ ಯಾವ್ದು ಬರಲ್ಲ. ಯಾರನ್ನ ಜೊತೆಲಿ ಇಟ್ಕೊಂಡಿದ್ದೀವಿ ಅಂತ ಚೆನ್ನಾಗಿ ಇಟ್ಕೊಳ್ಳಿ ಗ್ಯಾಪ್ನ. ಸೊ ಸ್ಪಿರಿಚುವಲ್ ವರ್ಲ್ಡಲ್ಲಿ ನಾವು ಕೆಲಸ ಮಾಡಿದಾಗ, ಸ್ಪಿರಿಚುವಲ್ ವರ್ಲ್ಡ್ಗೆ ವಾಕ್ಯ ಹಾಕಿದಾಗ, ನಮ್ಮ ಮೈಂಡಲ್ಲಿ ನಾವು ವಾಕ್ಯ ಹಾಕಿದಾಗ ಹೊರಗಡೆ ಪರಿಸ್ಥಿತಿಗಳು ಖಂಡಿತವಾಗಲೂ ಬದಲಾವಣೆ ಆಗುತ್ತೆ. ಆದರೆ ಇವತ್ತು ಜನ ನೋಡಿ, ಆಧ್ಯಾತ್ಮಿಕ ಜೀವಿತಕ್ಕೆ ಎಫರ್ಟ್ ಹಾಕಲ್ಲ, ಆದರೆ ಬೇರೆ ಸಂಪಾದನೆ ಮಾಡೋಕ್ಕೆ ಎಲ್ಲ ಎಫರ್ಟು ಮಾಡ್ತಾರೆ. ಎಲ್ಲ ಎಫರ್ಟು ಮಾಡಿ ದೇ ವಿಲ್ ವೇಸ್ಟ್ ದ ಟೈಮ್. 1 ತಿಮೋತಿ ಚಾಪ್ಟರ್ 4 ವರ್ಸ್ 8. 1 ತಿಮೋತಿಯನಿಗೆ ಬರೆದ ಪುಸ್ತಕ 4ನೇ ಅಧ್ಯಾಯ 8ನೇ ವಾಕ್ಯ. ದೇಹ ಸಾಧನೆಯು ಸ್ವಲ್ಪ ಮಟ್ಟಿಗೆ ಪ್ರಯೋಜನವಾಗಿದೆ, ಸ್ವಲ್ಪ ಮಟ್ಟಿಗೆ ಪ್ರಯೋಜನವಾಗಿದೆ. ಭಕ್ತಿಯಾದರೋ ಎಲ್ಲ ವಿಧದಲ್ಲೂ ಪ್ರಯೋಜನವಾದದ್ದು. ಎಲ್ಲ ವಿಧದಲ್ಲೂ ಪ್ರಯೋಜನ. ಎಲ್ಲರೂ ಹೇಳಿ, ಪ್ರಯೋಜನ ಎಲ್ಲ ವಿಧದಲ್ಲೂ ಬೇಕಾ? ಭಕ್ತಿ ಬೇಕು. ಭಕ್ತಿ ಅಂದರೆ ಅದಲ್ಲ ಭಕ್ತಿ. ಕೆಲವರು ಭಕ್ತಿ ಅಂದ ತಕ್ಷಣ ಏನು ಮಾಡ್ಬಿಡ್ತಾರೆ ಗೊತ್ತಾ? ಅದೇ ಭಕ್ತಿ ಅನ್ಕೊತಾರೆ. ಅದಲ್ಲ ಭಕ್ತಿ. ಇನ್ನು ಕೆಲವರು ಭಕ್ತಿ ಅಂದ ತಕ್ಷಣ ಫಾಸ್ಟಿಂಗ್ ಅನ್ಕೊಂಡ್ಬಿಡ್ತಾರೆ. ಉಪವಾಸ ಎತ್ತಬೇಕು ಭಕ್ತಿಯಲ್ಲಿ ಅಂತ. ಅದೂ ಅಲ್ಲ ಭಕ್ತಿ. ಗಾಡ್ಲಿನೆಸ್ ಅನ್ನೋದು ವಾಕ್ಯನ ಒಳಗಡೆ ಆಗ್ತಾ 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 ತಾನಾಗೆ ಎಲ್ಲ ಬಂದ್ಬಿಡುತ್ತೆ. ಪ್ರೈಸ್ ದಿ ಲಾರ್ಡ್. ಸೊ ಗಾಡ್ಲಿನೆಸ್ ಈಸ್ ಪ್ರಾಫಿಟಬಲ್ ಫಾರ್ ಆಲ್ ಥಿಂಗ್ಸ್. ಸೊ ಆಧ್ಯಾತ್ಮಿಕ ಜೀವಿತ ನಮಗೆ ಆಶೀರ್ವಾದನ ತಗೊಬರುವಂಥದ್ದಾಗಿದೆ. ಆಧ್ಯಾತ್ಮಿಕ ಜೀವಿತ ನಮಗೆ ಆಶೀರ್ವಾದಗಳನ್ನು ತರುವಂಥದ್ದಾಗಿದೆ. ಆಶೀರ್ವಾದ ಎಲ್ಲ ಮುಖ್ಯ ಅಲ್ಲ. ಕೆಲವ್ರು ನೋಡಿ ಈ ರೀತಿ ಪ್ರೀಚ್ ಮಾಡಿದ್ರೆ ಆಶೀರ್ವಾದ ಎಲ್ಲ ಮುಖ್ಯ ಅಲ್ಲ. ಚರ್ಚಿಗೆ ಬಂದ್ರಾ ದೇವ್ರನ್ನ ಮಾತ್ರ ನೋಡಿ, ಪರಿಶುದ್ಧ ಮಾತ್ರ ಇಂಪಾರ್ಟೆಂಟ್ ಅಂದರೆ ಇವಾಗ ಕೆಲವ್ರು ಹೇಳ್ತಾರೆ ನೋಡಿ, ಅದೆಲ್ಲ ನೀವು ಎದುರು ನೋಡಬಾರ್ದು, ಆಶೀರ್ವಾದನೆಲ್ಲ ಎದುರು ನೋಡಬಾರ್ದು. ಮತ್ತು ಇನ್ನೇನಕ್ಕೆ ತಾನೇ ಚರ್ಚಿಗೆ ಬರಬೇಕು? ಬೆಳಿಗ್ಗೆ ಎದ್ದು ರೆಡಿಯಾಗಿ ಸ್ನಾನ ಮಾಡಿ ಟಿಫನ್ ಮಾಡಿ, ಕೆಲವರು ಟಿಫನ್ನೂ ಮಾಡಲ್ಲ ಪಾಪ, ಬೆಳಿಗ್ಗೆ ಹೊತ್ತು ಫಾಸ್ಟಿಂಗಲ್ಲಿ ಹೋಗ್ತಾರೆ ಚರ್ಚಿಗೆ. ಉಪವಾಸದಲ್ಲಿ ಹೋಗಿ ಆಟೋ ಹಿಡ್ಕೊಂಡು, ಬಸ್ ಹಿಡ್ಕೊಂಡು, ಗಾಡಿಗೆ ಪೆಟ್ರೋಲ್ ಹಾಕ್ಕೊಂಡು ನಾಶವಾಗಿ ಹೋಗೋಕ
ಏನೂ ಇಲ್ಲ ಮುಖ್ಯ ಅಂದರೆ ಮತ್ತೆ ಏನಕ್ಕೆ ಬರಬೇಕು? ನೀವೆಲ್ಲದರಲ್ಲೂ ಚೆನ್ನಾಗಿರಬೇಕು ಅಂತಲೇ ಬರಬೇಕು. ನಾನು ಹೇಳ್ತೀನಿ, ದೇವ್ರನ್ನ ಹುಡುಕುವವರು ನಾಚಿಕೆ ಪಟ್ಟು ಹೋಗೋದಿಲ್ಲ. ಇವತ್ತಿರೋದಕ್ಕಿಂತ 100ರಷ್ಟು ಚೆನ್ನಾಗಿರ್ತಾರೆ. ಆಮೇನ್. ಬೈಬಲೆಲ್ಲ ಫುಲ್ಲಾಗಿ ನೀವು ಹೆಂಗಾದ್ರೆ ತಿರುಗಿಸೋದಿ. ಸತ್ಯವೇದ ಏನು ಹೇಳುತ್ತೆ? ಪ್ರಾಯದ ಸಿಂಹವೋ ಹಸಿದಾವು, ಆತನನ್ನು ಹುಡುಕುವವರು ಮತ್ತು ಯಾವುದಕ್ಕೂ ಕಡಿಮೆ ಆಗಲ್ಲ, ಯಾವುದೂ ಕಡಿಮೆ ಇರಲ್ಲ. ದೇವ್ರ ವಾಕ್ಯ ಹೇಳುತ್ತೆ, ಶತ್ರುಗಳ ಮುಂದೆ ನಿನಗೆ ಔತಣ ಸಿದ್ಧಪಡಿಸ್ತೀನಿ. ಎಲ್ಲನೂ ಬೈಬಲೆಲ್ಲ ನೋಡಿ ಚೆನ್ನಾಗಿರಬೇಕು, ನೀವು ಚೆನ್ನಾಗಿರಬೇಕು, ನೀವು ಚೆನ್ನಾಗಿರಬೇಕು ಅಂತ. ಸೊ ಚರ್ಚಲ್ಲಿ ನಾವು ಪ್ರೀಚ್ ಮಾಡಬೇಕಾದದ್ದು ಏನು ಗೊತ್ತಾ? ನೀವು ಚೆನ್ನಾಗಿರಬೇಕು, ನೀವು ಚೆನ್ನಾಗಿರಬೇಕು, ನೀವು ಚೆನ್ನಾಗಿರಬೇಕು. ಪ್ರೈಸ್ ದಿ ಲಾರ್ಡ್. ಸೊ ಆಶೀರ್ವಾದನ ಕೆಲವೊಂದು ಚರ್ಚು ವ್ಯಾಲ್ಯೂ ಮಾಡೋದಿಲ್ಲ ನೋಡಿ. ವ್ಯಾಲ್ಯೂ ಮಾಡೋದಿಲ್ಲ ಅಂದರೆ ಬೆಲೆ ಕೊಡೋದಿಲ್ಲ. ಆಶೀರ್ವಾದ ಎಲ್ಲ ಮುಖ್ಯ ಇಲ್ಲ ನೋಡಿ. ನೀವು ಯಾವುದನ್ನು ಮುಖ್ಯ ಇಲ್ಲ ಅಂತೀರೋ ಅದು ನಿಮ್ಮ ಹತ್ರ ಬರಲ್ಲ. ಮತ್ತೆ ಹೇಳ್ತೀನಿ ನೋಡಿ, ಯಾವುದಕ್ಕೆ ನೀವು ಗೌರವ ಕೊಡಲ್ವೋ ಅದು ನಿಮ್ಮ ಹತ್ರ ಬರಲ್ಲ. ಯು ಹ್ಯಾವ್ ಟು ವ್ಯಾಲ್ಯೂ ದ ಬ್ಲೆಸ್ಸಿಂಗ್ಸ್. ಪಾಸ್ಟರ್, ಆಶೀರ್ವಾದಕ್ಕೆ ಮುಖ್ಯತ್ವ ಕೊಡಬೇಕು ಅಂತ ಹೇಳ್ತೀರಲ್ಲ, ಏನಕ್ಕೆ ಆಶೀರ್ವಾದ? ನಾನು ಹೇಳಲೆ ಏನಕ್ಕೆ ಆಶೀರ್ವಾದ ಅಂತ. ದೇವರು ನನ್ನನ್ನು ಕರೆದದ್ದಕ್ಕೆ, ನನಗೆ ಕೊಟ್ಟಿರೋ ಪ್ರಾಜೆಕ್ಟೆಲ್ಲ ಮಾಡಬೇಕು ಅಂದರೆ ಐ ಹ್ಯಾವ್ ಟು ಲಿವ್ ಇನ್ ಬ್ಲೆಸ್ಸಿಂಗ್. ದೇವರ ಸೇವೆನ, ದೇವ್ರು ನನಗೆ ಕೊಟ್ಟಿರುವಂಥ ಸೇವೆನ ನಾನು ಚೆನ್ನಾಗಿ ಮಾಡಬೇಕು ಅಂದರೆ ನನಗೇನು ಬೇಕು? ಆಶೀರ್ವಾದ. ಇಲ್ಲೇ ಏನ್ರಿ ಸೇವೆ ಮಾಡ್ತೀರಾ? ಕೆಲವರು ಇದಕ್ಕೆ ಎಗೇನ್ಸ್ಟಾಗೇ ಕುಂತಿರ್ತಾರೆ, ಕ್ರೈಸ್ತರೇ ಎಗೇನ್ಸ್ಟಾಗಿ ಕುಂತಿರ್ತಾರೆ. ಇದು ಮುಖ್ಯ ಅಲ್ಲ ಪಾಸ್ಟರ್, ಇದು ಮುಖ್ಯ ಅಲ್ಲ. ನಾನೇನು ಹೇಳ್ತೀನಿ ಅಂದರೆ, ದೇವ್ರು ಕೊಟ್ಟಿರುವಂಥ ಸೇವೆ ಇವಾಗ ಏನು ಬೇಡಪ್ಪ. ದೇವ್ರ ವಾಕ್ಯ ನಡೀತಾರೆ, ಲೋಕವೆಲ್ಲ ಹೋಗಿ ಏನು ಮಾಡಿ? ಲೋಕಕ್ಕೆಲ್ಲ ಹೆಂಗೆ ಹೋಗ್ತೀರಾ? ಇಲ್ಲ, ನಡ್ಕೊಂಡೇ ಹೋಗ್ತೀನಿ ಪಾಸ್ಟರ್. ಈ ಸಿಂಪಲ್ ಟ್ರೂತನ್ನು ಅರ್ಥ ಆಗಲ್ಲ ನೋಡಿ. ಲೋಕವೆಲ್ಲ ಹೋಗಿ ಅಂತ ಹೇಳಿದ್ರು, ಲೋಕಕ್ಕೆಲ್ಲ ಹೆಂಗಪ್ಪ ಹೋಗ್ತೀಯ ನೀನು? ಇವಾಗ ನೋಡಿ, ನಾವು ಇರೋ ಕಡೆನೇ ಇರೋ ಜಾಗದಿಂದನೇ ನಾವು ಕುವೈಟಲ್ಲಿ, ಸಿಂಗಪೂರು, ಮಲೇಷಿಯಾ, US ಎಲ್ಲ ಕಡೆ, ಲಂಡನ್ ಎಲ್ಲ ಕಡೆ ಹೋಗುತ್ತೆ. ಯಾವುದು? ಈ ಮೈಕು, ಈ ಕ್ಯಾಮ್ರಾ, ಈ ಇಂಟರ್ನೆಟ್ಟು. ಲೋಕವೆಲ್ಲ ಹೋಗ್ತಾಯ್ತಾ? ಇದು ಸಾಲಲ್ಲ, ಇನ್ನೂ ಮಾಡ್ತಾಯಿದ್ದೀವಿ. ಇವಾಗ ಇದೆಲ್ಲ ಹೋಗಿ ಸಾರಬೇಕು, ಇದೆಲ್ಲ ಹೋಗಿ ಜನ ರೀಚ್ ಆಗಬೇಕು. ನೋಡಿ, ಇಲ್ಲಿ ಕುಂತ್ಕೊಂಡು ದುಬೈಯಲ್ಲಿರೋರು, ಕುವೈಟಲ್ಲಿರೋರು ಹೇಳ್ತಾರೆ, ಪಾಸ್ಟರ್ ನಿಮ್ಮ ಮೆಸೇಜಿಂದ ನಾವು ಆಶೀರ್ವಾದವಾಗಿದ್ದೀವಿ ಪಾಸ್ಟರ್, ಇವತ್ತು ಚೆನ್ನಾಗಿದ್ದೀವಿ ಪಾಸ್ಟರ್, ಇವತ್ತು ನಮ್ಮ ಫ್ಯಾಮ್ಲಿ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ ರಿಸಲ್ಟ್ ಡೈಲಿ ನೋಡ್ತಾ ಇರ್ತೀವಿ ನಾವು. ಇದೆಲ್ಲ ಹೆಂಗಪ್ಪ ಮಾಡ್ತೀರಾ ದುಡ್ಡು ಇಲ್ಲದೆ? ಇವತ್ತಿಗೆ ಇದಕ್ಕೆ ಕ್ಯಾಮ್ರಾ ಬೇಕು, ಇದಕ್ಕೆ ಸ್ಪೀಕರ್ಸ್ ಬೇಕು, ಇದಕ್ಕೆ ಮೈಕ್ ಬೇಕು, ಇಂಟರ್ನೆಟ್ ಬೇಕು. ಇದೆಲ್ಲ ಹೆಂಗೆ ಮಾಡ್ತೀರಾ ನೋಡಿ? ಲೋಕವೆಲ್ಲ ಇರೋ ಜಾಗದಿಂದನೇ ಹೋಗ್ತಾ ಇದ್ದೀವಿ. ಪ್ರೈಸ್ ದಿ ಲಾರ್ಡ್. ಇದಲ್ಲ, ಇನ್ನೂ ಅನೇಕ ಕ್ಯಾಮ್ರಾಗಳನ್ನ ನಾವು ತೊಗೊಳ್ತೀವಿ ಯೇಸು ನಾಮದಲ್ಲಿ. ಆಮೇಲೆ ಇನ್ನು ಲೋಕಕ್ಕೆಲ್ಲ ನಾವು ದೇವ್ರ ಸ್ವಾರ್ಥನೇ ಸಾರ್ತೀವಿ. ಸೊ ದೇವ್ರು ಕೊಟ್ಟಿದ್ದ ಪ್ರಾಜೆಕ್ಟ್ನ ನೆರವೇರಿಸ್ಬೇಕು ಅಂದರೆ ವಿ ನೀಡ್ ಮನಿ, ವಿ ನೀಡ್ ಪ್ರಾಸ್ಪರಿಟಿ. ನೀವು ಚೆನ್ನಾಗಿರಬೇಕು. ನಾನೇನು ಹೇಳಕ್ಕೆ ಬರ್ತಾಯಿದ್ದೀನಿ ಅಂದರೆ, ಇಡೀ ಬೈಬಲಲ್ಲೇ ದೇವರು ನನ್ನನ್ನು ನಿಮ್ಮನ್ನು ಆಶೀರ್ವದಿಸಬೇಕು ಅನ್ನೋದೇ ದೇವರ ಚಿತ್ತ. ಸೊ ಆಶೀರ್ವಾದ ಯಾವ ರೀತಿ ಬರುತ್ತೆ ಅನ್ನೋದಕ್ಕೆ ನಾನು ಇವಾಗ ಹೇಳ್ತಾ ಇದ್ದೀನಿ ನೋಡಿ. ಆಶೀರ್ವಾದ ಆಗಲಿ, ಆರೋಗ್ಯವಾಗಲಿ, ಹೆಲ್ತ್ ಆಗಲಿ, ವೆಲ್ತ್ ಆಗಲಿ, ಜಾಯ್ ಆಗಲಿ, ಪೀಸ್ ಆಗಲಿ, ಯಾವುದೇ ಆಗಲಿ, ಸಮಾಧಾನ, ಸಂತೋಷ, ಆರೋಗ್ಯ, ಆಶೀರ್ವಾದ ಎಲ್ಲನೂ ನಮ್ಮ ಜೀವಿತದಲ್ಲಿ ಬರಬೇಕು ಅಂದರೆ ಆಶೀರ್ವಾದದ ವಾಕ್ಯ, ಆರೋಗ್ಯದ ವಾಕ್ಯ ಎತ್ತಿ ನಮ್ಮ ಒಳಗಡೆ ಇಟ್ಕೊಬೇಕು. ಆಮೇನ್. ನಮ್ಮ ಹೃದಯ ನೆಲ ಇದ್ದಂಗೆ, ಗ್ರೌಂಡ್. ಸೊ ಸತ್ಯವೇದ ಏನು ಹೇಳುತ್ತೆ? ವಾಕ್ಯ ಅನ್ನೋದು ಬೀಜ. ಇದು ಯಾವ ರೀತಿ ಬೀಜ? 1 ಪೇತ್ರನಿಗೆ ಬರೆದ ಪುಸ್ತಕ 1ನೇ ಅಧ್ಯಾಯ 23ನೇ ವಾಕ್ಯ. ದ ಬುಕ್ ಆಫ್ 1 Peter ಚಾಪ್ಟರ್ 1 verse 23. ಈ ವಾಕ್ಯ, ನಾನು ಮಾತಾಡ್ತಾ ಇರೋ ವಾಕ್ಯ ನಾಶವಾಗದ ಬೀಜ. ಎಲ್ಲರೂ ಹೇಳಿ, ನಾನು ಮಾತಾಡ್ತಾ ಇರೋ ವಾಕ್ಯ. ಸೊ ನಾನು ಮಾತಾಡಿದ್ರೆ ಇದು ಕೆಲಸ ಮಾಡಲೇಬೇಕು. ಪ್ರೈಸ್ ದಿ ಲಾರ್ಡ್. ಮತ್ತು ಯಾಕೆ ಪಾಸ್ಟರ್ ಕೆಲಸ ಮಾಡಿಲ್ಲ? ಸೊ ಬೀಜದ ಪ್ರಾಬ್ಲಮ್ ಅಲ್ಲ, ಅದು ನೆಲದ ಪ್ರಾಬ್ಲಮ್. ಅದಕ್ಕೆ ಇವಾಗ ಬನ್ನಿ, ನಿಮ್ಗೆ ಅರ್ಥ ಆಯಿತು ಅನಿಸುತ್ತೆ. ಮಾರ್ಕನಿಗೆ ಬರೆದ ಪುಸ್ತಕ 4ನೇ ಅಧ್ಯಾಯಕ್ಕೆ ತಿರ್ಗಾಗೋಣ. 15. ಇವರೇ ವಾಕ್ಯವು ಬಿತ್ತಲ್ಪಟ್ಟ ದಾರಿಯ ಮಗ್ಗುಲಾಗಿರುವರು. ದೇರ್ ಆರ್ 4 types ಆಫ್ ಗ್ರೌಂಡ್ಸ್. 4 ವಿಧವಾದ ನೆಲಗಳು ಉಂಟು. ಅದರಲ್ಲಿ ಅದನ್ನೇ ನಾವು ಇವಾಗ ನೋಡಬೇಕು. ಇವಾಗ ಈ ರೀತಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ.
ಈ ಬೀಜನ ಯಾವ ರೀತಿ ಹಾಕ್ತಾಯಿದ್ರು, ಒಂದು ಬ್ಯಾಗಲ್ಲಿ ಒಂದು ಮೂಟೆಯಲ್ಲಿ ಹಾಕ್ಕೊಂಡು ಎಲ್ಲ ಕಡೆನೂ ಎಸೆಯೋರು. ಆ ಬೀಜನ ಎತ್ಕೊಂಡು ಆ ಸೀಡ್ಸ್ನ ಎಲ್ಲ ಕಡೆ ಹಿಂಗೆ ಹಾಕೋರು. ಅದು ಎಲ್ಲೆಲ್ಲೆಲ್ಲ ಹೋಗಿ ಬೀಳುತ್ತೋ ಅಲ್ಲೆಲ್ಲ ಕೆಲಸ ಮಾಡೋದು. ಒಂದೊಂದು ಬೀಜನೂ ವೇ ಸೈಡ್ ಅಂದರೆ ನಡೆದು ಅದು ದಾರಿ ಬಂದ್ಬಿಟ್ಟು ಅದು ಮಣ್ಣು ಬಂದ್ಬಿಟ್ಟು ಗಟ್ಟಿಯಾಗಿಬಿಟ್ಟಿರ್ತೈತೆ. ಆ ಗಟ್ಟಿಯಾದ ಮಣ್ಣು ಮೇಲೆ ಬಿದ್ದಾಗ ಆ ಬೀಜ ಒಳಕ್ಕೆ ಹೋಗೋದಿಲ್ಲ. ಆವಾಗ ಏನು ಮಾಡುತ್ತೆ, ಈ ಬರ್ಡ್ಸ್ ಬರುತ್ತಲ್ವ, ಈ ಹಕ್ಕಿಗಳು ಬಂದು ಆ ಸೀಡನ್ನು ಎತ್ತಿ ತಿಂದುಬಿಡುತ್ತೆ. ಅದು ಕೆಲಸ ಮಾಡಲ್ಲ. ಸೊ ಮೇಲೆ ಇರೋದು ವೇ ಸೈಡ್ ಅನ್ನೋದಕ್ಕೆ ಅರ್ಥ ಏನು ಗೊತ್ತಾ? ದೋಸ್ ಹೂ ಡೋಂಟ್ ಅಂಡರ್ಸ್ಟ್ಯಾಂಡ್. ಇದನ್ನು ಎಕ್ಸ್ಪ್ಲನೇಷನ್ ಎಲ್ಲಿ ಕೊಟ್ಟಿದ್ದಾರೆ ನೋಡಿ. ಇವತ್ತು ನಾನು ಪ್ರಸಂಗ ಮಾಡ್ತಾಯಿಲ್ಲ, ಸ್ವಲ್ಪ ಟೀಚಿಂಗ್ ಮಾಡ್ತಾಯಿದ್ದೀನಿ. ಟೀಚಿಂಗ್ ಅಂದರೆ ಸ್ವಲ್ಪ ಎದ್ದಿರಬೇಕು, ಓಕೆ. ಪ್ರೀಚಿಂಗ್ ಅಂದರೆ ಹೆಂಗೆ ಗೊತ್ತಾ? ಪ್ರೀಚಿಂಗ್ ಅಂದರೆ ಫೈರ್, ದೇವ್ರು ನಿನ್ನ ಆಶ್ರಯಿಸ್ತಾರೆ, ಭಯಪಡಬೇಡ ಅಂದಲ್ಲ, ನೀವು ಎಚ್ಚರವಾಗಿರ್ತೀರ. ಟೀಚಿಂಗ್ ಅಂದರೆ ಸ್ವಲ್ಪ ಡೀಪಾಗಿ ಹೋಗ್ಬೇಕು, ಅವಾಗ ಸ್ವಲ್ಪ ಹಂಗೆ ಹೋಗ್ತಾ ಇರ್ತೈತೆ. ಸೊ ಎರಡು ವ್ಯತ್ಯಾಸನ ತಿಳ್ಕೊಬೇಕು, ಪಾಸ್ಟರ್ಸ್ ಆ್ಯಂಡ್ ಟೀಚರ್ಸ್. ಪಾಸ್ಟರ್ಸ್ ಆ್ಯಂಡ್ ಟೀಚರ್ಸ್ಗೆ ಡಿಫ್ರೆನ್ಸ್ ಏನು ಗೊತ್ತಾ? ಪಾಸ್ಟರ್ಸ್ ಪ್ರೊಕ್ಲೈಮ್ಸ್, ಟೀಚರ್ಸ್ ಎಕ್ಸ್ಪ್ಲೈನ್ಸ್. ಓಕೆ. ಸೊ ಪ್ರೊಕ್ಲೈಮ್ ಮಾಡ್ತಾ ಇರ್ತಾರೆ ಪಾಸ್ಟರ್ಸು, ಆದರೆ ಟೀಚರ್ಸ್ ಹೆಂಗೆ ಗೊತ್ತಾ? ಒಂದೊಂದು ಇಟ್ಕೊಂಡು ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ, ಇದು ಹಿಂಗೆ ಅಂತ. ಆ ಕೆಲಸ ಇವತ್ತು ನಾನು ಮಾಡ್ತಾಯಿದ್ದೀನಿ, ಓಕೆ. ಸೊ ಈ ವೇ ಸೈಡ್ ಅಂದರೆ ಹೆಂಗೆ ಗೊತ್ತಾ? ಮೇಲೆ ಬಿದ್ದಿದ ತಕ್ಷಣವೇ ಎತ್ಕೊಂಡು ಹೋಗ್ಬಿಡ್ತಾನಲ್ವ ಸೈತಾನನು. ಅಂದರೆ ಏನು ಅರ್ಥ ಗೊತ್ತಾ? ಈ ಬೀಜ ಮೇಲೆ ಆ ನೆಲದ ಮೇಲೆ, ಅಂದರೆ ಆ ಮಣ್ಣು ಗಟ್ಟಿಯಾಗಿರೋದ್ರಿಂದ ಆ ಬೀಜ ಒಳಕ್ಕೆ ಹೋಗೋಕ್ಕೆ ಜಾಗ ಇಲ್ಲ ನೋಡಿ. ಅಲ್ಲಿ ಹಕ್ಕಿಗಳು ಏನು ಮಾಡಿಬಿಡುತ್ತೆ, ಆ ಬೀಜನ ಎತ್ಕೊಂಡು ಹೋಗ್ಬಿಡುತ್ತೆ. ಅದೇ ಇದರ ಅರ್ಥ, ಓಕೆ. ಇದರ ಎಕ್ಸ್ಪ್ಲನೇಷನ್ ಎಲ್ಲಿ ಕೊಡ್ತಾರೆ ಅಂದರೆ ನೋಡಿ, 4 ಪುಸ್ತಕ ಇರ್ತೈತೆ: ಮತ್ತಾಯ, ಮಾರ್ಕ್, ಲೂಕ, ಯೋಹಾನ. ಈ 4 ಆಥರ್ಸೂ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಅದಕ್ಕೆ ನಾವು 4 ಕಂಪೇರ್ ಮಾಡಬೇಕು. ಸೊ ವೇ ಸೈಡಲ್ಲಿ ಬಿದ್ದಿದ್ದು ಹೆಂಗೆ? ಇದಕ್ಕೆ ಮತ್ತಾಯನ ಏನು ಎಕ್ಸ್ಪ್ಲೈನ್ ಮಾಡ್ತಾನೆ ಅಂದರೆ, ದ ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 13 ವರ್ಸ್ 19. ಮತ್ತಾಯನಿಗೆ ಬರೆದ ಪುಸ್ತಕ 13ನೇ ಅಧ್ಯಾಯ 19ನೇ ವಾಕ್ಯ. ಯಾವನಾದರೂ ಪರಲೋಕ ರಾಜ್ಯದ ವಾಕ್ಯವನ್ನು ಕೇಳಿ ತಿಳ್ಕೊಳ್ಳದೇ ಇರುವಲ್ಲಿ ಸೈತಾನನು ಬಂದು ಆ ಮನುಷ್ಯನ ಮನಸ್ಸಿನಲ್ಲಿ ಬಿತ್ತಿದ್ದನ್ನು ತೆಗೆದು ಹಾಕುತ್ತಾನೆ. ಸೊ ಯಾರ ಮನಸ್ಸಿಂದ ಎತ್ತಕ್ಕೆ ಸಾಧ್ಯ ಅಂತೆ? ಯಾರಿಗೆ ಅಂಡರ್ಸ್ಟ್ಯಾಂಡ್ ಆಗೋಲ್ವೋ ಅಲ್ಲೇ ಅವನು ಎತ್ತದಂತೆ. ಸೊ ಮತ್ತಾಯನ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ತಾನಂದರೆ, ಅಂಡರ್ಸ್ಟ್ಯಾಂಡ್ ಆಗಿಬಿಟ್ರೆ ಸೈತಾನ ಎತ್ತಕ್ಕಾಗಲ್ಲ. ನಿನಗೆ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂದ್ರೇ ಸೈತಾನನು ಎತ್ತದು. ವೆನ್ ಎನಿ ಒನ್ ಹಿಯರ್ಸ್ ದ ವರ್ಡ್ ಆಫ್ ದ ಕಿಂಗ್ಡಮ್ ಆ್ಯಂಡ್ ಡಸ್ ನಾಟ್ ಅಂಡರ್ಸ್ಟ್ಯಾಂಡ್ ಇಟ್, ದೆನ್ ದ ವಿಕೆಡ್ ಒನ್ ಕಮ್ಸ್ ಆ್ಯಂಡ್ ಸ್ನ್ಯಾಚಸ್ ಅವೇ. ಸೊ ಅದಕ್ಕೇ ನಾನು ಯಾವಾಗೆಲ್ಲ ಪ್ರಸಂಗ ಮಾಡ್ತೀನೋ ಆವಾಗೆಲ್ಲ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತಾ ಅಂತ ನೋಡಿ ಮಾತಾಡ್ತಾ ಇರ್ತೀನಿ. ಕೆಲವ್ರು ಹೇಳ್ತಾರೆ, ಫೇಸ್ಬುಕ್, ಯೂಟ್ಯೂಬಲ್ಲಿ ನೋಡೋರು ಹೇಳ್ತಾರೆ, ಪಾಸ್ಟರ್ ನೀವು ಪ್ರಸಂಗ ಮಾಡಿದ್ರೆ ನಮ್ಗೆ ಎಷ್ಟು ನೀಟಾಗಿ ಅರ್ಥ ಆಗುತ್ತಲ್ವಾ ಅಂತಾರೆ. ಯಾಕಂದರೆ ನೋಡಿ, ಯೂಟ್ಯೂಬಲ್ಲಿ ಒಬ್ರು ಕಮೆಂಟ್ ಮಾಡಿದ್ದಾರೆ, ನೀವು ಕೊಡೋ ಒಂದೊಂದು ಉದಾಹರಣೆ, ಎಕ್ಸಾಂಪಲ್ಸ್ ಎಲ್ಲ ನಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಅದಕ್ಕೇ ಅರ್ಥ ಆಗೋ ಥರ ಕೊಡೋದು. ಯಾಕಂದರೆ ಸೈತಾನನ್ನು ಕತ್ಕೊಬಾರ್ದು. ಇವಾಗ ನಾನು ಮಾತಾಡೋದು ಪಾಯಿಂಟ್ ನಂಬರ್ 1, 2, 3, 4 ಏನೋ ಮಾತಾಡ್ಬಿಟ್ಟು ನಾನು ಏನೇನು ಡೈರಿಯಲ್ಲಿ ಬರ್ಕೊಂಬನೋ ಎಲ್ಲ ಮುಗಿದೋಯ್ತು ಅಂತ ನನ್ನ ಕರ್ತವ್ಯ ನಾನು ಮಾಡಿಬಿಟ್ಟು ಹೋಗ್ಬಾರ್ದು. ನಿಮಗೆ ಅರ್ಥ ಆಯ್ತಾ ಅಂತ ನಾನು ನೋಡಬೇಕು. ಸೊ ಟೀಚರ್ ಕೆಲಸ ಏನಂದರೆ ಕರೆಕ್ಟಾಗಿ ಅರ್ಥ ಆಯ್ತಾ, ಅದಕ್ಕೆ ತಿರ್ಗಾ ಕೇಳೋದು ಕ್ವಶನ್, ಅರ್ಥ ಆಯ್ತಾ? ಯಾಕೆಂದರೆ ಸೈತಾನನ್ನು ಎತ್ಕೊಬಾರ್ದು. ಇವಾಗ ನೋಡಿ, ಕೆಲವರು ಪ್ರಸಂಗ ಮಾಡ್ಬೇಕಾರೆ ಈಬ್ರು, ಗ್ರೀಕು ಇದೆಲ್ಲ ಮಾತಾಡ್ತಾರೆ. ಸೋಜೋ, ಯು ನೋ ದ ಮೀನಿಂಗ್ ಆಫ್ ಸೋಜೋ ಅಂತಾರೆ. ಸೋಜೋನ ನಮ್ಮೂರಲ್ಲಿ ಚೌಚ ಸಿಗ್ತೈತೆ, ಇದ್ಯಾವುದು ಸೋಜೋ? ದ ಪವರ್ ಆಫ್ ಡುನಾಮಿಸ್, ಸೋಜೋ, ಇನ್ನೂ ಏನೇನೋ ಗ್ರೀಕು, ಈಬ್ರೂಸು, ಇದು ವರ್ಡೆಲ್ಲ ಎತ್ಕೊಂಬರ್ತಾರೆ ನೋಡಿ. ಡೈನಾಮೈಟ್, ಡುನಾಮಿಸ್ ಅಂತ ಇದೆಲ್ಲ ಹೇಳ್ತಾಯಿದ್ರೆ ಅವರು. ಡುನಾಮಿಸಾ? ಹಾಂ, ಪ್ರೈಸ್ ಅಲ್ಲ, ಡುನಾಮಿಸ್. ಸೋಜೋ, ಓಕೆ, ಸರಿ ಪಾಸ್ಟೆ. ಇವ್ರಿಗೇನಂದರೆ ಜನರಿಗೆ ಅರ್ಥ ಆಗದೇ ಇರೋ ಥರ ಕೊಟ್ಟರೆ ತುಂಬ ಅವ್ರು ಬಂದ್ಬಿಟ್ಟು ತುಂಬ ಓದಿರುವಂಥ, ತುಂಬ ಎಜುಕೇಟೆಡ್. ಏನು ಪಾಸ್ಟ್ರು ಕೊಟ್ಟರು ಗೊತ್ತಾ? ಮಾತಾಡ್ಕೊಳ್ತಾರೆ ಒಬ್ಬರು, ಇವತ್ತು ನಮ್ಮ ಪಾಸ್ಟ್ರು ಸೋಜೋ ಬಗ್ಗೆ
ಹೌದಾ? ಏನು ಸೋಸು? ಸೋಸು ಅಂದರೆ ಅದೇ ಸೋಸು. ವಿಶ್ವಾಸಿಗಳನ್ನ ಹೋಗಿ ಕೇಳಿ ನೋಡಿ, ಫಾಸ್ಟ್ ಏನು ಇವತ್ತು ಪ್ರಸಂಗ ಕೊಟ್ಟರು? ಸೂಪರಾಗಿ ಕೊಟ್ಟರು. ಏನು ಅಂತ? ತುಂಬ ಫೈರ್ ಆಗಿತ್ತು, ಚೆನ್ನಾಗಿತ್ತು. ಏನು? ಏನೋ ಕೊಟ್ಟರು, ಆದರೆ ತುಂಬ ಚೆನ್ನಾಗಿತ್ತು. ಏನು ತಲೆಗೆ ಹೋಗಿರಲ್ಲ. ಅದಕ್ಕೆ ನಾವು ನೋಡಿ ಇಲ್ಲಿ ಗ್ರೀಕು, ಹೀಬ್ರು ಇದೆಲ್ಲ ಮಾತಾಡಲ್ಲ. ನಾನು ತಿರ್ಗಾ ಮತ್ತೆ ಅರ್ಥ ಆಗೋ ಥರ ಯಾಕೆ ಹೇಳ್ತೀನಿ ಅಂದರೆ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ನಾನು ಮಾತಾಡೋದು ಅರ್ಥ ಆಗಬೇಕು. ಯಾಕೆ ಗೊತ್ತಾ? ನಾನು ನಿಮ್ಗೆ ಎಷ್ಟು ಅರ್ಥ ಮಾಡಿಸ್ತೀನೋ ಅದರಲ್ಲೇ ನಿಮ್ಮ ಆಶೀರ್ವಾದನೇ ಇರೋದು. ಪ್ರೈಸ್ ಲಾರ್ಡ್. ಅದಕ್ಕೆ ನಿದ್ದೆ ಮಾಡೋ ಥರ ಪ್ರಸಂಗಗಳು ಕೊಡಲ್ಲ ನಾನು. ಕೆಲವರು ಚರ್ಚಲ್ಲಿ ನೋಡಿ ಹಂಗೆ ಮಲ್ಕೊಂಡಿರ್ತಾರೆ ಆರಾಮಾಗೆ, ಚೆನ್ನಾಗಿ ವರ್ಷಿಪೆಲ್ಲ ಮಾಡಿರ್ತಾರೆ, ಕೈಯೆಲ್ಲ ತರ್ತಾರೆ. ಪ್ರಸಂಗದ ಟೈಮಲ್ಲಿ ಆಗಲೇ ಎಲ್ಲ ಹೊಲ್ಟೋಯ್ತು, ನಿನ್ನ ಪ್ಯಾಕೇಜ್ ಸಹಿತ ಎತ್ಕೊಂಡು ಹೋಗಿ ಆಯಿತು. ಯಾಕೋದ್ರೆ ನಿನಗೇನು ಅರ್ಥ ಇಲ್ಲ. ಅದಕ್ಕೆ ಚರ್ಚಿಗೆ ಬಂದರೆ ಅಲರ್ಟಾಗಿ ಅದಕ್ಕೇ ನೋಡಿ, ಫಸ್ಟ್ ಪ್ರಸಂಗ ಮಾಡೋಕ್ಕಿಂತ ಮುಂಚೆ ವರ್ಷಿಪ್ ಲೀಡರ್ ಹತ್ರ ಕೊಟ್ಬಿಡ್ತಾರೆ. ಯಾಕಂದ್ರೆ ನಿದ್ದೆಯಲ್ಲಿ ಬರೋರು ಜಂಪ್ 1 ಸತಿ 3 ಸತಿ ಎಲ್ಲ ಕೈ ಎತ್ತಿ ಕೈ ತಟ್ಟಿ ಇದನ್ನೆಲ್ಲ ಮಾಡಿಸ್ಬಿಟ್ಟು ನಿದ್ದೆ ಓಡಿಸ್ಬಿಟ್ಟ ಮೇಲೆ ಪ್ರಸಂಗ ಮಾಡಬೇಕು. 3 ಸತಿ ಅಲ್ಲೆಲ್ಲೂ ಹೇಳಿ ನೋಡಿ, ವರ್ಷಿಪ್ ಲೀಡ್ರು PT ಮಾಡಿಸಿರ್ತಾರೆ, ಎಲ್ಲ ಕೊಟ್ಬಿಡ್ತಾರೆ. ಕುಂಡ್ರಿಸೋದು, ಎಬ್ಬರಿಸೋದು, ಕೈ ಎತ್ತೋದು ಇದೆಲ್ಲ ಕೆಲಸ ಮಾಡಿಸ್ಬಿಟ್ಟು ಆಮೇಲೆ ನೋಡಿ ನಾವು ಪ್ರಸಂಗಕ್ಕೆ ಬರೋದು. ಸೊ ಯಾವಾಗೆಲ್ಲ ಪ್ರಸಂಗ ಮಾಡ್ತೀವೋ ನಿಮ್ಗೆ ಅರ್ಥ ಮಾತ್ರ ಆಗಿಬಿಟ್ರೆ ಸೈತಾನನು ಅದನ್ನು ಎತ್ಕೊಳ್ಳೋಕ್ಕೆ ಆಗೋದಿಲ್ಲ. ಈ ಪ್ರಾಸ್ಪರಿಟಿ ರೆವಲೇಷನ್ ನೋಡಿ, ಈ ಹೀಲಿಂಗ್ ರೆವಲೇಷನು, ಪ್ರಾಸ್ಪರಿಟಿ ರೆವಲೇಷನು, ಇದ್ರ ಬಗ್ಗೆ ಎಲ್ಲ ನಾವು ಮತ್ತೆ ಯಾಕೆ ಮಾತಾಡ್ತೀವಿ ಗೊತ್ತಾ? ಅದು ಮಾತ್ರ ಒಳಗಡೆ ಹೋಗ್ಬಿಟ್ರೆ ಯು ವಿಲ್ ನೆವರ್ ಬಿ ದ ಸೇಮ್. ನಿಮ್ಮ ಜೀವನ ಇರೋ ಥರ ಇರೋದೇ ಇಲ್ಲ. ಬೇಕಾದ್ರೆ 100% ಚಾಲೆಂಜಾಗಿ ಹೇಳ್ತೀನಿ ನಾನು. ಅದಕ್ಕೆ ಅಲ್ವಾ ಸೈತಾನನ ಇಮಿಡಿಯೇಟ್ ಬರೋದು, ನಿಮಗೆ ಅರ್ಥ ಆಗ್ಬಿಡ್ಬಾರ್ದು. ಅರ್ಥ ಆಗ್ಬಿಡ್ಬಾರ್ದು ಅಂತಲ್ಲ, ಅರ್ಥ ಆಗಿಲ್ಲ ಅಂದ್ರೇ ಅವನು ಎತ್ಕೊಂಡು ಹೋಗೋದೆ. ಅದಕ್ಕೆ ಮತ್ತಾಯನ ಇಲ್ಲಿ ಕ್ಲೀನಾಗಿ ಹೇಳ್ತಾನೆ ನೋಡಿ, ದ ಸೀಡ್ ದಟ್ ಫೆಲ್ ಆನ್ ದ ಫುಟ್ಪಾತ್ represent those who hear the message about the kingdom and don't understand it. Then the evil one comes. So whenever I preach, please try to understand. ನಿಮ್ಗೆ ಅರ್ಥ ಆಗುತ್ತಾ ನೋಡ್ಕೊಳ್ಳಿ. ಅದಕ್ಕೆ ಕೆಲವ್ರು ನೋಡಿ ಬರ್ಕೊಳ್ತಾರೆ, ಕೆಲವ್ರು ಗ್ಯಾಪ್ನ ಇಟ್ಕೊಳ್ತಾರೆ. ಅದಕ್ಕೆ ಮೆಡಿಟೇಟ್ ಮಾಡಬೇಕು ನೋಡಿ. ಇವಾಗ ಪ್ರಾಸ್ಪರಿಟಿ ಅಂತ ಹೇಳಿದ ತಕ್ಷಣ, ಹೀಲಿಂಗ್ ಅಂತ ಹೇಳಿದ ತಕ್ಷಣ ನೋಡಿ, ಯೋಶುವನಿಗೆ ದೇವ್ರು ಏನು ಹೇಳ್ತಾರೆ ಗೊತ್ತಾ? ನೀನು ಒಳ್ಳೆ ಸಕ್ಸಸ್ಫುಲ್ಲಾಗಿ ಇರಬೇಕು ಅಂದರೆ ನೀನೇನು ಮಾಡು, ರಾತ್ರಿ ಆಗಲೂ ವಾಕ್ಯವನ್ನು ಧ್ಯಾನಿಸು. ರಾತ್ರಿ ಆಗಲೂ ಧ್ಯಾನ ಮಾಡೋಕ್ಕಾಗುತ್ತಾ? ಆಗುತ್ತೆ ಅಂತೀರಾ? ನೋಡಿ, ಧ್ಯಾನ ಅಂದರೆ ಏನು ಗೊತ್ತಾ? ಆದಿಕಾಂಡ ಬರೆದ ಪುಸ್ತಕ 12ನೇ ಅಧ್ಯಾಯ 1ನೇ ವಾಕ್ಯ, ಧರ್ಮೋಪದೇಶ ಕಾಂಡ ಬರೆದ ಪುಸ್ತಕ 28ನೇ ಅಧ್ಯಾಯ, ಕೀರ್ತನೆ 23:1 ಈ ಥರ ಮಾಡ್ತಾಯಿದ್ರೆ ಧ್ಯಾನ ಅಂತ ಜನ ತಿಳ್ಕೊಳ್ತಾರೆ. ನೀವು ಇದನ್ನು ಮಾಡೋಕ್ಕಾಗುತ್ತಾ? ರಾತ್ರಿ ಆಗಲೂ ಸರಿ, ಓಕೆ, ರಾತ್ರಿ ಬಿಡಿ ಮಾಡ್ಬೋದು. ಆಗ್ಲೊತ್ತು ಕೆಲ್ಸಕ್ಕೆ ಹೋಗ್ತೀರಾ, ಆಫೀಸಲ್ಲಿ ಇರ್ತೀರ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 1ನೇ ವಾಕ್ಯ, ಆದಿಕಾಂಡ. ಅವನು ಇಡ್ತಾನೆ ಕೆಲಸದಲ್ಲಿ, ಏನಮ್ಮ ನೀನು ಹುಚ್ಚಿಡ್ದೈತೆ ಹೋಗಿ ಆಚೆ ಅಂತಾನೆ. ಸರಿ ಹೋಗಲಿ, ಇವ್ರು ಬಿಡಿ, ಮೆಡಿಟೇಟ್ ಮಾಡೋರು ಇದು ಹೋಗಲಿ. ಕಾಲ್ ಸೆಂಟ್ರಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳ್ತೀವಿ, ಇವರು ಕಾಲ್ಸ್ ಮಾಡಬೇಕು, ಹೊರ ದೇಶಕ್ಕೆ ಕಾಲ್ಸ್ ಮಾಡ್ತಾಯಿದ್ದಾರೆ. ಡ್ಯೂಟನಮಿ 28 ಇದೆಲ್ಲ ಗ್ಯಾಪ್ನ ಇಟ್ಕೊಂಡು ಇವ್ರು ಏನು ಕಾಲ್ಸ್ ಮಾಡ್ತಾರೆ. ಸೊ ಧ್ಯಾನ ಅಂದರೆ ಏನು? ಧ್ಯಾನ ಅಂದರೆ ಎಲ್ಲ ವಾಕ್ಯನ ಇಟ್ಟು ಧ್ಯಾನ ಮಾಡೋದಲ್ಲ. ನಾನು ಚೆನ್ನಾಗಿರ್ತೀನಿ, ನಾನು ಆರೋಗ್ಯವಾಗಿರ್ತೀನಿ. ನೀವು ಎದ್ರೆ ಕುಂತ್ರೆ ಹೆಂಗೆ ಯೋಚನೆ ಮಾಡಬೇಕು ಅಂದರೆ, ನನ್ನ ಲೈಫ್ ಚೆನ್ನಾಗಿರುತ್ತೆ, ನಾನು ಆಶೀರ್ವಾದವಾಗಿರ್ತೀನಿ, ನಾನು ಸಂತೋಷವಾಗಿರ್ತೀನಿ. ಇದು ಮೈಂಡಲ್ಲಿ ನಿಮಗೆ ಬೇರೂರಿ ನಿಂತ್ಕೊಂಡ್ಬಿಡ್ಬೇಕು. ಇದೇ ಧ್ಯಾನ ಅನ್ನೋದು. ಸರಿ, ಇವಾಗ ಇದಕ್ಕೆ ನಾನು ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ಎಲ್ಲ ಅಂಡರ್ಸ್ಟ್ಯಾಂಡ್ ಮಾಡೋ ಥರನೇ ಹೇಳೋದು ನಾನು. ಓಕೆ, ಈಗ ಫಸ್ಟ್ ಇದನ್ನೇ ನಾನು ಹೆಂಗೆ ಧ್ಯಾನ ಮಾಡೋದು? ಮಾಡೋಕ್ಕಾಗುತ್ತಾ? ಈಗ ಕೆಲಸ ಮಾಡಿಕೊಂಡೆ ಧ್ಯಾನ ಮಾಡ್ಬೋದಾ ಅನ್ನೋ ಪ್ರಶ್ನೆ ಕೆಲವ್ರಿಗೆ. ಓಕೆ, ಮನೇಲಿ ಜಗಳ, ಹೆಂಡತಿ ಏನೋ ಬೈದ್ಬಿಟ್ಲು, ಇಲ್ಲ ಗಂಡ ಏನೋ ಬೈದ್ಬಿಟ್ಟ, ಮನೇಲಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ.
ಕೆಲ್ಸಕ್ಕೆ ಹೋಗ್ತೀರಾ ಇಲ್ವಾ? ಕೆಲ್ಸಕ್ಕೆ ಹೋಗಿ ಕಾಲ್ಸ್ ಮಾಡ್ತೀರಾ. ಗಂಡ ಬೈದಿದ್ದು ಅಥವಾ ಹೆಂಡತಿ ಬೈದಿದ್ದು ಮರ್ತು ಬಿಡ್ತೀರಾ? ಎಲ್ಲಿ ಏನಿರುತ್ತೆ ಆ ಯೋಚನೆಯಲ್ಲಿ, ಸಬ್ಕಾನ್ಷಿಯಸಲ್ಲಿ ಇರುತ್ತೆ. ಆದರೆ ಎಲ್ಲ ಕೆಲಸನೂ ಮಾಡಿರ್ತೀವಿ. ಸೊ 8 hours ಜಾಬ್ ಮುಗಿಸಿರ್ತೀವಿ, ಆದರೆ ಈ ಜಗಳನೇ ಛೇ ಮನೇಲಿ ಜಗಳ ಹೋಯ್ತಲ್ಲ, ನಮ್ಮ ಗಂಡ ಹಿಂಗೆ ಬೈದ್ಬಿಟ್ನಲ್ಲ, ಇವಳು ಹಿಂಗೆ ಅಂದ್ಬಿಟ್ಲಲ್ಲ, ಮಕ್ಳು ಏನೋ ಹೇಳ್ಬಿಡ್ತಾರೆ. ನೋಡಿ, ಏನಾದರೂ ಒಂದು ಪ್ರಾಬ್ಲಮ್ ಮನಸ್ಸೊಳಗಡೆ ಇರುತ್ತೆ, ಆದರೆ ಎಲ್ಲ ಕೆಲಸನೂ ಮಾಡಿ ಮುಗಿಸಿರ್ತೀವಿ. ಬಸ್ಸಲ್ಲಿ ಹತ್ತಬೇಕಾದ್ರೂ ಬಸ್ಸಲ್ಲಿ ಹತ್ತಿರ್ತೀವಿ, ಆದರೆ ಇದೇ ಯೋಚನೆಯಲ್ಲಿ ನಿಂತಿರ್ತೀವಿ. ಇದೇ ಧ್ಯಾನ. ಸರಿ ಹೋಗಲಿ, ಇದು ಬಿಡಿ. ಲೋನ್ ಕಟ್ಟಬೇಕು, EMI ಕಟ್ಟಬೇಕು, ಬಾಡಿಗೆ ಕಟ್ಟಬೇಕು. ಬೆಡ್ ಮೇಲೆ ಹೋದಾಗಲೂ ನಿಮ್ಗೇನು ಗ್ಯಾಪ್ನ ಇರುತ್ತೆ? ಲೋನ್ ಕಟ್ಟಬೇಕು, ಇಲ್ಲಾಂದರೆ ಬ್ಯಾಂಕ್ ಒಂದು ಬರ್ತಾನೆ. ಗಾಡಿ EMI ಕಟ್ಟಬೇಕಿಲ್ಲ, ಗಾಡಿ ತೊಗೊಂಡೋಗ್ಬಿಡ್ತಾನೆ. ಹೋಗಿ ಮಲ್ಕೊಂಡ್ರೂ ಏನು ಮಾಡ್ತೀರಾ? ಯೋಚನೆ ಮಾಡ್ತೀರಾ. ಕಾಲ್ಸ್ ಮಾಡಿದ್ರು ಏನು ಮಾಡ್ತೀರಾ? ಯೋಚನೆ ಮಾಡ್ತೀರಾ. ನೋಡಿ, ಏನಾದರೂ ಒಂದು ಯೋಚನೆ ಆಗಿಬಿಟ್ರೆ ಆ ಯೋಚನೆನೇ ಮತ್ತೆ ಮತ್ತೆ ಧ್ಯಾನ ಮಾಡ್ತೀರಲ್ಲ, ಇದನ್ನೇ ಪಾಸಿಟಿವ್ ಆಗಿ ಮಾಡಿಬಿಡಿ. ಏನಂದರೆ, ಎಲ್ಲ ಸಾಲ ನನಗೆ ತೀರುತ್ತೆ, ನಾನು ಚೆನ್ನಾಗಿರ್ತೀನಿ, ನಾನು ಸಂತೋಷವಾಗಿರ್ತೀನಿ, ಇವತ್ತಿಲ್ಲ ನಾಳೆ ನನ್ನ ಲೈಫ್ ಚೇಂಜ್ ಆಗೇ ಆಗುತ್ತೆ, ನಾನು ಜಾಲಿಯಾಗಿರ್ತೀನಿ, ನಾನು ಸುಖವಾಗಿರ್ತೀನಿ. ನೋಡಿ, ಇದನ್ನೇ ಕನ್ವರ್ಟ್ ಮಾಡ್ಕೊಬೇಕು ಅಷ್ಟೇ ಹೊರತು ಧ್ಯಾನ ಅನ್ನೋದು ದೊಡ್ಡದಾಗಿ ಹೆಂಗೆ ಕುಂತ್ಕೊಂಡು ಅದಕ್ಕೆ ಬರೋದು ಪುಸ್ತಕ 12ನೇ ಅಧ್ಯಾಯ 1ನೇ ವಾಕ್ಯ, ಇದಲ್ಲ ಧ್ಯಾನ. ಸೊ ನಿಮ್ಮ ಯೋಚನೆ ಎಲ್ಲ ಹೆಂಗಾಗ್ಬಿಡ್ಬೇಕು ಅಂದರೆ, ನನ್ನ ಫ್ಯೂಚರ್ ಚೆನ್ನಾಗಿರುತ್ತೆ, ಇವತ್ತು ಒಂದು ವೇಳೆ ನನಗೆ ಹಿಂಗೆ ಕಷ್ಟ ಇರ್ಬೋದು, ನಾಳೆ ಮಲಗಿ ಎದ್ದಿದ ತಕ್ಷಣ ನಾಳೆ ಸಡನ್ನಿಗೆ ಚೇಂಜ್ ಆಗ್ಬೋದು, ನಾಳೆ ನನಗೆ ಯಾರಾದರೂ ಒಬ್ರು ಕೊಡ್ತಾರೆ, ನಾಳೆ ನನಗೆ ಅದ್ಭುತ ನಡೆಯುತ್ತೆ, ಸಡನ್ನಿಗೆ ನನ್ನ ಕೆಲಸದ ಮೇಲೆ ಇಂಕ್ರಿಮೆಂಟ್ ನಡೆಯುತ್ತೆ, ಆಮೇಲೆ ನನಗೆ ಯಾರಾದರೂ ಒಬ್ರು ಸಹಾಯ ಮಾಡೋಕ್ಕೆ ಬರ್ತಾರೆ, ನನ್ನ ಲೈಫ್ ಸಡನ್ನಿಗೆ ಚೇಂಜ್ ಆಗಿಬಿಡುತ್ತೆ, ಸಡನ್ನಿಗೆ ನನಗೆ ಮ್ಯಾನೇಜರ್ ಪೋಸ್ಟ್ ಸಿಗ್ಬೋದು, ಸಡನ್ನಿಗೆ ನಾಳೆ ನಾನು ಒಂದು ಬಿಸ್ನೆಸ್ ಮಾಡ್ಬೋದು. ಏನಾಗುತ್ತೋ ಗೊತ್ತಿಲ್ಲ, ನಾಳೆ ಯಾರು ಬಂದು ನಮ್ಮ ಲೈಫ್ ಟರ್ನ್ಔಟ್ ಮಾಡ್ತಾರೆ ಅಂತ ನಮ್ಗೆ ಗೊತ್ತಾಗಲ್ಲ ರೀ. ಸಡನ್ನಿಗೆ ನಾಳೆ ನಿನ್ನ ಲೈಫು, ನಿನ್ನ ಹಣೆ ಬರನೇ ಚೇಂಜ್ ಆಗಿಬಿಡುತ್ತೆ. ವೆನ್ ಯು ಮೆಡಿಟೇಟ್ ಆನ್ ದಿಸ್, ಓನ್ಲಿ ವೆನ್ ಯು ಮೆಡಿಟೇಟ್ ಆನ್ ದಿಸ್. ಯಾವಾಗ ನೀವು ಇದನ್ನೇ ಧ್ಯಾನ ಮಾಡ್ತಿರೋ, ಅವನು ಈಗ ಹೇಗಿದ್ದಾನೆ ಅಂದರೆ, ಅವನ ಒಳಗಿನ ಯೋಚನೆಯಂತೆಯೇ ಅವನು ಇದ್ದಾನೆ. ಸತ್ಯವೇದ ಏನು ಹೇಳುತ್ತೆ? ಅವನು ಹೇಗಿದ್ದಾನೆ? ಸೊ ಹೊರಗಡೆ ಪರಿಸ್ಥಿತಿಗಳು ಚೇಂಜ್ ಆಗಬೇಕಂದ್ರೆ ಫಸ್ಟು ಚರ್ಚಿಗೆ ಹೋಗೋದೇನಕ್ಕೆ ಗೊತ್ತಾ? ನಮ್ಮ ಒಳಗಡೆ ಮೆಂಟಾಲಿಟಿ ಚೇಂಜ್ ಮಾಡ್ಕೊಬೇಕು. ಅದಕ್ಕೆ ನಾವು ಚರ್ಚಿಗೆ ಹೋಗ್ಬೇಕು. ನಾವು ಅಟೆಂಡೆನ್ಸ್ ಹಾಕೋಕ್ಕೋ ಅಥವಾ ಸುಮ್ಮನೆ ಚರ್ಚಿಗೆ ಹೋಗಿ ತಲೆ ತೋರಿಸ್ಕೊಂಬರೋಣ ಅನ್ನೋದಕ್ಕೋ ಹೋಗ್ಬಾರ್ದು. ಒಂದು ಸತಿ ಚರ್ಚಿಗೆ ಬಂದರೆ ನಮ್ಮ ಲೈಫಲ್ಲಿ ನಮ್ಮ ಮೈಂಡ್ ಸೆಟ್ ಎಲ್ಲ ಚೇಂಜ್ ಆಗಬೇಕು. ನೋ, ಹಳೇದೆಲ್ಲ ಡಿಲೀಟ್ ಮಾಡು, ಹೊಸ್ದಾಗಿ ನಾನು ನಿನ್ನ ತುಂಬಿಸ್ತೀನಿ. ಯೇಸುವಿನ ನಾಮದಲ್ಲಿ ನೀನು ಚೆನ್ನಾಗಿರ್ತೀಯ, ಯೇಸುವಿನ ನಾಮದಲ್ಲಿ ನೀವು ಚೆನ್ನಾಗಿರ್ತೀರ. ನಿಮ್ಮ ಮಕ್ಕಳಿಗೆ ಸಡನ್ನಿಗೆ ಸಹಾಯ ಮಾಡೋರು ಬರ್ತಾರೆ, ಸಡನ್ನಿಗೆ ನಿಮ್ಮ ಮಕ್ಕಳು ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದ್ಬೋದು. ಆಮೇಲೆ ಡಾಕ್ಟ್ರ್ ಹೇಳಿರ್ತಾರೆ, ಇದು ಈ ಕಾಯಿಲೆ ವಾಸಿನೇ ಆಗಲ್ಲ, ಸಡನ್ನಿಗೆ ರಿಪೋರ್ಟೇ ಚೇಂಜ್ ಆಗಿರ್ತೈತೆ. ಯಾಕೆ ಗೊತ್ತಾ? ನೀನು ಹಂಗೇ ಧ್ಯಾನ ಮಾಡ್ತಾ ಇರೋದ್ರಿಂದ ರಿಪೋರ್ಟೆಲ್ಲ ಚೇಂಜ್ ಆಗ್ತಾಯಿದೆ. ಇವಾಗ BP ಚೇಂಜ್ ಆಗ್ತಾಯಿದೆ, ಡಯಾಬಿಟಿಸ್ ಚೇಂಜ್ ಆಗ್ತಾಯಿದೆ, ಕ್ಯಾನ್ಸರ್ ಚೇಂಜ್ ಆಗ್ತಾಯಿದೆ. ಯಾಕೆ ಗೊತ್ತಾ? ಈ ವಾಕ್ಯ ಅಷ್ಟು ಪವರ್ಫುಲ್ ಆದದ್ದು. ಸೊ ಸತ್ಯವೇದ ಏನು ಹೇಳುತ್ತೆ ಅಂದರೆ, ಇಂಪೆರಿಷಬಲ್ ಸೀಡ್ ಅಂದರೆ ನಾಶವಾಗದಂಥ ಬೀಜ. ಸೊ ಈ ಬೀಜದ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ. ಆದರೆ ಪ್ರಾಬ್ಲಮ್ ಎಲ್ಲ ಏನು ಗೊತ್ತಾ? ನೆಲದ ಪ್ರಾಬ್ಲಮ್ಮು. ಸೊ ಒಂದು ಬೀಜ ಇಲ್ಲಿ ಬಿದ್ದುಬಿಡ್ತು, ಎಲ್ಲಿ? ವೇಸೈಡ್ ಅಂದರೆ ಗಟ್ಟಿಯಾದ ಮಣ್ಣು, ದಾರಿಯಲ್ಲಿ ಬಿದ್ದುಬಿಡ್ತು. ಸೊ ದಾರಿಯಲ್ಲಿ ಬಿದ್ದಿರೋದ್ರಿಂದ ಅದು ಒಳಗಡೆ ಹೋಗಿ ಕೆಲಸ ಮಾಡೋಕ್ಕೆ ಚಾನ್ಸ್ ಇಲ್ಲ. ನೆಕ್ಸ್ಟ್, ತಮಗೆ ಬೇರಿಲ್ಲದ ಕಾರಣ ಇವರು ಸ್ವಲ್ಪ ಕಾಲ ಮಾತ್ರವೇ ಇದ್ದು ಬಳಿಕ ಆ ವಾಕ್ಯದ ನಿಮಿತ್ತವಾಗಿ ಸಂಕಟವಾಗಲಿ, ಹೊರಗಡೆ ಒಂದು ಸಂಕಟ ಬಂತು, ಒಂದು ಕಷ್ಟ ಬಂತು, ಸಡನ್ ಕೆಲಸ ಹೋಯಿತು, ಏನೋ ಒಂದು ಪ್ರಾಬ್ಲಮ್ ಹೊರಗಡೆ ನಡೆದಿದ ತಕ್ಷಣ ಹಿಂಸೆಯಾಗಲಿ ಬಂದರೆ, ಏನೇ ಒಂದು ಹಿಂಸೆ ಬಂದರೆ ಬೇಗ ಎಡವಿ ಬೀಳುತ್ತಾರೆ, ಬೇಗ ಬಿದ್ದೋಗ್ತಾರೆ. ಇದು ಒಂದು ಗ್ರೂಪ್. ಇವರೇ ಬೀಜ ಬಿದ್ದ ಬಂಡೆಯ ನೆಲವಾಗಿರುವರು. ಬಂಡೆಯ ನೆಲ ಇದು ಎರಡನೇ ನೆಲ. ಮೂರನೇದು, ಇನ್ನು ಕೆಲವರು ವಾಕ್ಯವನ್ನು ಕೇಳಿದಾಗ್ಯೂ ಪ್ರಪಂಚದ ಚಿಂತೆಗಳು, ಐಶ್ವರ್ಯದಿಂದುಂಟಾಗುವ ಮೋಸವು, ಐಶ್ವರ್ಯ, ರಿಚ್ ಆಗಬೇಕು, ಕೆಲಸ ಮಾಡಬೇಕು, OT ಮಾಡಬೇಕು, ಡ್ಯೂಟಿ ಮಾಡಬೇಕು, ಇದೊಂದು ಗ್ರೂಪ್. ಇವ್ರಿಗೆ ಎಷ್ಟೇ ವಾಕ್ಯ ಹಾಕಿದ್ರು ಇವ್ರಿಗೂ ಒಳಗಡೆ ಹೋಗಲ್ಲ.
ಮೋಸವು ಇತರ ವಿಷಯಗಳ ಮೇಲಣ ಆಶೆಗಳು ಒಳಗೆ ಸೇರಿ ಆ ವಾಕ್ಯವನ್ನು ಅಡಗಿಸಿ ಬಿಡುವುದರಿಂದ ಬೇರೆ ಆಸೆ, ಆ ಆಸೆ, ಈ ಆಸೆ, ಸುತ್ತ ಆಸೆ, ವಾಕ್ಯದ ಮೇಲೆ ಕುಂತ್ಕೊಬೇಕು, ವಾಕ್ಯ ಕೇಳಬೇಕು ಅಂತ ಆಸೆ ಅಲ್ಲ, ಎಲ್ಲ ವಿಧವಾದ ಆಸೆ ಇರೋದ್ರಿಂದ ಇವ್ರಿಗೆ ಟೈಮ್ ಕೊಡೋಕ್ಕೆ, ದೇವ್ರ ವಾಕ್ಯಕ್ಕೆ ಟೈಮ್ ಕೊಡೋಕ್ಕೆ ಟೈಮ್ ಇಲ್ಲದೆ ಇರೋದ್ರಿಂದ ಫಲವನ್ನು ಕೊಡದೆ ಇರುತ್ತಾರೆ. ಇವ್ರು ಫಲ ಕೊಡೋಕ್ಕೆ ಆಗಲ್ಲ. ಇವರೇ ಮುಳ್ಳುಗಿಡಗಳಲ್ಲಿ ಬೀಜ ಬಿದ್ದ ನೆಲವಾಗಿರುವರು. ಇದು ಮುಳ್ಳುಗಿಡ. ಪ್ರೈಸ್ ದಿ ಲಾರ್ಡ್. 4ನೇ ನೆಲ ಒಂದಿದೆ ನೋಡಿ. ಮತ್ತೆ ಕೆಲವರು ವಾಕ್ಯವನ್ನು ಕೇಳಿ ಕೈಕೊಂಡು 30ರಷ್ಟಾಗಲಿ 60ರಷ್ಟಾಗಲಿ 100ರಷ್ಟಾಗಲಿ ಫಲವನ್ನು ಕೊಡುತ್ತಾರೆ. ಇವರೇ ಬೀಜ ಬಿದ್ದ ಒಳ್ಳೆಯ ನೆಲವಾಗಿರೋರು ಅಂದನು. ಆಮೇನ್. ಇದು ಗುಡ್ ಗ್ರೌಂಡ್. ಇವರು ಹಿಂಸೆ ಆಗಲಿ ಹೋರಾಟ ಆಗಲಿ ಏನೇ ಬಂದರೂ ಸ್ಟ್ರಾಂಗಾಗಿ ನಿಂತ್ಕೊಳ್ತಾರೆ ನೋಡಿ. ನೋ ಪ್ರಾಬ್ಲಮ್ ಪಾಸ್ಟರ್, ನನಗೆ ಗೊತ್ತು, ನೀವು ಹೇಳಿದ ಪ್ರಸಂಗ, ನೀವು ಮಾಡಿದ ವಾಕ್ಯ ನನಗೇನೆ. ಇವತ್ತಿರೋ ಪರಿಸ್ಥಿತಿಗಳು ಒಂದು ವೇಳೆ ನನಗೆ ಎದುರಾಗಿ ಬದರಾಗಿ ಇರ್ಬೋದು, ಆದರೆ ನನಗೊಂದು ಮಾತ್ರ ಗೊತ್ತು, ಖಂಡಿತವಾಗ್ಲೂ ನೆರವೇರುತ್ತೆ ಅಂತ. ವಾಕ್ಯದ ಮೇಲೆ ನಿಂತ್ಕೊಳ್ಳೋರು 100ರಷ್ಟು, ಫಸ್ಟ್ ಒಂದು 30, ಆಮೇಲೆ 60, ಆಮೇಲೆ 100ರಷ್ಟಕ್ಕೆ ಬಂದುಬಿಡ್ತಾರೆ. ಬ್ಲೆಸ್ಸಿಂಗು ಒಂದೇ ಸತಿ ಕೋಟಿಗೆ ಪ್ರೇಯರ್ ಮಾಡ್ತಾ ಇರ್ತಾರೆ. ಕೋಟಿಗೆ ಬರಲ್ಲ, ಫಸ್ಟು 1,00,000, ಫಸ್ಟು 1,000, 1,00,000, ಆಮೇಲೆ ಕೋಟಿ. ಕೆಲವರು ನೋಡಿ ಒಂದೇ ಸತಿ ದೇವರೇ 100 crores ಬೇಕು ಅಂತಾರೆ. 30ರಷ್ಟು ಫಸ್ಟು. ಎಷ್ಟು? 30. ಫಸ್ಟು 1000ದಲ್ಲಿ, ಆಮೇಲೆ 1,00,000ದಲ್ಲಿ, ಆಮೇಲೆ ದೇವರು ಕೋಟಿಯಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಇವಾಗ 1000ದಲ್ಲಿ ಇದ್ದೀರಾ, ಎಕ್ಸ್ಪೆಕ್ಟ್ ಲ್ಯಾಕ್ಸ್. 1,00,000ಕ್ಕೆ ಎದುರು ನೋಡಿ. ಏನೇ ಪರಿಸ್ಥಿತಿ ಬಂದರೂ ಈ ವಾಕ್ಯ ಕೆಲಸ ಮಾಡುತ್ತೆ ಅನ್ನೋ ನಂಬಿಕೆ ನಮಗೆ ಇರಲಿ. ಪ್ರೈಸ್ ದಿ ಲಾರ್ಡ್. ನೋಡಿ, ಇದನ್ನು ಒಳಗಡೆ ಇಟ್ಟು ಕಾಪಾಡ್ಕೊಳ್ಳೋದು ಎಂಥ ಪರಿಸ್ಥಿತಿಯಲ್ಲೂ ತುಂಬ ಕಷ್ಟವಾದದ್ದು. ಒಂದು ನಮಗೆ ಬರುವಂಥ ಸಮಸ್ಯೆಗಳಲ್ಲಿ ನಮ್ಮ ಒಳಗಡೆ ಇರುವಂಥ ವಾಕ್ಯನ ಕೆಲವೊಂದು ಸತಿ ಮರ್ತು ಬಿಡ್ತೀವಿ. ನಾವು ಮರೆಯೋ ಪರಿಸ್ಥಿತಿಗಳು ಬರುತ್ತೆ, ಸಂದೇಹಗಳು ಬರುತ್ತೆ, ಡೌಟ್ಗಳು ಬರುತ್ತೆ. ನಿಜವಾಗ್ಲೂ ದೇವ್ರು ಕೆಲಸ ಮಾಡ್ತಾರಾ? ನಿಜವಾಗ್ಲೂ ದೇವರಿದ್ದಾರಾ? ಅದಕ್ಕೆ ನಾನು ಹೋದ್ಸತಿ ಹೇಳಿದೆ, ದೇವರಿದ್ದಾರೆ ಅನ್ನೋದನ್ನು ಎಕ್ಸ್ಟರ್ನಲ್ ಫೀಲಿಂಗ್ಸಲ್ಲಿ ನಾವು ಹೋಗಬಾರ್ದು, ಇಂಟರ್ನಲ್ ಫೀಲಿಂಗ್ಸಲ್ಲಿ ಹೋಗ್ಬೇಕು. ಹೊರಗಡೆ ಪರಿಸ್ಥಿತಿಗಳಲ್ಲಿ ನಾವು ದೇವರಿದ್ದಾರಾ ಇಲ್ಲವಾ ಅಂತ ನಾವು ಪ್ರಯತ್ನ ಪಡಬಾರ್ದು. ಅದಕ್ಕೆ ಆಡಿಬಲ್ ವಾಯ್ಸ್ ಬೇಕು. ದೇವರೇ ನನ್ನೊಂದಿಗೆ ಮಾತನಾಡು, ನಿನ್ನ ಶಬ್ದ ನಾನು ಕೇಳಬೇಕು, ನನ್ನನ್ನು ಹೆಸರಿಟ್ಟು ನೀನು ಕರಿಬೇಕು. ಇದಕ್ಕೆಲ್ಲ ಕೆಲವ್ರು ಫಾಸ್ಟಿಂಗ್ ಹಾಕೊಂಡು ಕುಂತವ್ರು ನೋಡಿ. ಇವತ್ತಿಲ್ಲ ಒಂದು ದಿವಸ ಕೆಲವ್ರಿಗೆ ಏನು ಆಸೆ ಅಂದರೆ ಇವ್ರಿಗೆ ಪ್ರೇಯರ್ ಮಾಡ್ತಾ ಇರಬೇಕು, ಹಿಂದೆಯಿಂದ ಬಂದ್ಬಿಟ್ಟು ಒಬ್ರು ತಟ್ಟಬೇಕು. ಮಗಳೇ, ಯಾರೋ ಮುಟ್ಟಿದಂಗಿತ್ತು ಫಸ್ಟ್ ನನಗೆ, ಒಳ್ಳೆಯದು ಮುಟ್ಟಿದ್ರೆ ತಪ್ಪಿಲ್ಲ. ಫಸ್ಟ್ ಹಂಗೇ ಒಂದು ಲೈಟ್ ಬಂತು, ನಾನು ಹಂಗೆ ಪ್ರೇಯರ್ ಮಾಡ್ಬೇಕಾರೆ, ಬರಲಿ, ಆಫ್ ಮಾಡಬೇಡಿ, ಒಳ್ಳೆಯದು, ಲೈಟ್ ಬರೋದು ಒಳ್ಳೆಯದು. ಪಾಸ್ಟರ್ ಹಂಗೆ ಕೈಯೆಲ್ಲ ಹಂಗೆ ಕೈಕಾಲೆಲ್ಲ ಹಂಗೆ ನನಗೆ ಹಂಗೆ ಜುಮ್ಮಿಡ್ದು ಬಿಡ್ತು ಪಾಸ್ಟರ್, ಹಂಗೆ ಕೈಕಾಲೆಲ್ಲ ನಡ್ಡಗ್ಬಿಡ್ತು. ಪವಿತ್ರಾತ್ಮನ ಬಂದಾಗ ಒಳ್ಳೆಯದು, ಹಿಂಗೆ ನಡ್ಕೊಂಡೆ ಕೆಲ್ಸಕ್ಕೆ ಹೋಗಬೇಡಿ, ಸ್ವಲ್ಪ ಸುಧಾರಿಸ್ಕೊಳ್ಳಿ. ಹಂಗೆ ಮೈಯೆಲ್ಲ ಬಿಸಿ ಆಗೋಯ್ತು ಪಾಸ್ಟರ್, ಆಗಲಿ ಸ್ವಲ್ಪ ತಣ್ಣೀರು ಸ್ನಾನ ಮಾಡಿ. ನಾನೇನು ಹೇಳ್ತೀನಿ ಅಂದರೆ, ಇಂಥ ಅನುಭವಗಳ ಮೇಲೆ ನಾವು ನಡಿಬಾರ್ದು. ಇದು ಒಂದು ವೇಳೆ ಇರುತ್ತೆ, ಇಲ್ಲೇ ಹೋಗ್ಬಿಡುತ್ತೆ. ನೀವು ಪ್ರೇಯರ್ ಮಾಡಿದಾಗೆಲ್ಲ ಕೈಕಾಲೆಲ್ಲ ಒದರ್ತಾಯಿದ್ರೆ, ಒಂದು ದಿವಸ ಒದರಿಲ್ಲ ಅಂದರೆ ಏನು ಮಾಡ್ತೀರಾ? ಪಾಸ್ಟರ್ ದೇವರೇ ಇಲ್ಲ, ಯಾಕೆ ಗೊತ್ತಾ, ಯಾವೆಲ್ಲ ಒದರ್ತಾಯ್ತು, ಇವತ್ತು ಒದರಿಲ್ಲ ಅಪ್ಪ, ಅದ್ರ ಮೇಲೆ ನೀನೇನು ಮಾಡಬಾರ್ದು, ಡಿಪೆಂಡ್ ಆಗಿ. ಮೈಯೆಲ್ಲ ಬೆಚ್ಚಗಾಯಿತು, ಆಗಿಲ್ಲಪ್ಪ, ಇವಾಗ ಏನು ಮಾಡ್ತೀರಾ? ಪಾಸ್ಟರ್ ನಮ್ಮ ಮನೆಗೆ ದೇವ್ರು ಬಂದು 2 ದಿವಸ ಆಯಿತು, ಯಾಕಮ್ಮ? ಇಲ್ಲ, ಮೈ ಯಾವಾಗಲೂ ಬೆಚ್ಚಗಾಗ್ತೈತಿ ಇವತ್ತು. ಇಂಥ ಎಕ್ಸ್ಪೀರಿಯೆನ್ಸಲ್ಲಿ ನಾವು ದೇವ್ರನ್ನ ಹುಡುಕ್ಬಾರ್ದು. ಅದಕ್ಕೆ ನಾನೇನು ಹೇಳ್ತೀನಿ, ಅನಾಯಿಂಟಿಂಗ್ ಈಸ್ ಗುಡ್. ಟಚ್ ಅಂದರೆ ಬೀಳ್ತೀಯಾ, ಸಂತೋಷ. ಫೈರ್ ಅಂದರೆ ಹಂಗೆ ಬೆಂಕಿ ಬರ್ತಿತ್ತಾ, ಸಂತೋಷ. ನೀನು ಒಂದು ಸತಿ ಬಿದ್ದ, ಸಂತೋಷ. ನಾನೇನು ಹೇಳ್ತೀನಿ ಅಂದರೆ, ಬೀಳದೇ ಇರೋರ ಕತೆ, ನಾನು ಇದುವರೆಗೂ ಬಿದ್ದಿಲ್ಲಪ್ಪ. ನನ್ನ ಅನುಭವದಲ್ಲಿ ನಾನು ಇದುವರೆಗೂ ಬಿದ್ದೇ ಇಲ್ಲ.
ಈಗ ಏನು ಮಾಡೋಣ? ನಾನು ಟ್ರೈ ಮಾಡಿದ್ದೀನಿ, ಆದರೆ ಯಾರಾದರೂ ಪ್ರೇಯರ್ ಮಾಡಿ ನಾನು ಕೆಳಗಡೆ ಬಿದ್ದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸ್ವಲ್ಪ ಪ್ರೇಯರ್ ಮಾಡಿ ಅವ್ರು ಕೈ ಇಟ್ಟರೆ ಎಲ್ಲರೂ ಬೀಳ್ತಾರೆ, ನಾನು ಮಾತ್ರ ಬೀಳೋದೇ ಇಲ್ಲ. ಏನಪ್ಪ ಇದು? ಆವಾಗ ನಾನು ಸೇವೆಗೆ ಬರೋಕ್ಕಿಂತ ಮುಂಚೆ ಬೈಬಲ್ ಕಾಲೇಜ್ ಓದ್ತಿದ್ದೆ. ಆವಾಗ ಫಾರಿನಿಂದ ಎಲ್ಲ ಬರೋರು, ಹೊರದೇಶದಿಂದ ಬಂದವರು, ಯಾರು ಕೈ ಇಟ್ಟರು ಅನ್ಯ ಭಾಷೆ ಮಾತಾಡೋರು, ಹಂಗೇ ಓದೋಕೆ. ನಾನು ಎಷ್ಟು ಸತಿ ನಾನು ಬೀಳ್ತೀನಿ ಕಣ್ಣನ್ನು ಹಂಗೆ ಇರ್ತೀನಿ. ಇವ್ರಿಗೆಲ್ಲ ದೇವ್ರವ್ರೆ, ನನಗಿಲ್ವೇನೋ? ಕೆಲವ್ರು ಅಮುಕ್ತಾರೆ, ಅಮ್ಕಿ ಬೀಳಿಸ್ತಾರೆ, ಅದು ಬೇರೆ. ಕೆಲವ್ರು ಬಿದ್ದಿಲ್ಲ ಅಂದ್ರೂ ಬೀಳಿಸ್ತಾರೆ, ಅದು ಬೇರೆ. ಆದರೆ ನನ್ನ ಅನುಭವದಲ್ಲಿ ಅಂಥದ್ದೆಲ್ಲ ಇಲ್ಲ. ಸಡನ್ನಾಗಿ ದೇವ್ರು ನಾನು ಕರೆದ್ರು, ನಾನು ಒಂದು ಶಬ್ದನ ಕೇಳಿಸಿದೆ, ಫಿಲಿಪ್ಪನೇ, ಇಂಥ ಸೌಂಡೆಲ್ಲ ನಾನು ಕೇಳಿದ್ದಿಲ್ಲ. ಎಲ್ಲದಕ್ಕಿಂತ ಮೇಲಾದ ಅನುಭವಗಳು ಯಾವುದು ಗೊತ್ತಾ? ದ ವರ್ಡ್ ಆಫ್ ಗಾಡ್. ಆ ವಾಕ್ಯನೇ ದೇವರು. ಈ ವಾಕ್ಯ ನೀನು ಒಳಗಡೆ ಇದ್ದರೆ ಇಂಥ ಎಕ್ಸ್ಪೀರಿಯೆನ್ಸ್ ಆದರೂ ಸಂತೋಷ. ನಾನೇನು ಹೇಳ್ತೀನಿ ಅಂದರೆ, ನಾನು ಇದಕ್ಕೆ ವಿರುದ್ಧವಾಗಿ ಇಲ್ಲ, ಕೆಲವರು ಇಂಥ ಅನುಭವಗಳು ಇದೆ. ನಾನೇನು ಹೇಳ್ತೀನಿ, ಅದನ್ನೇ ಬೇಸ್ ಮಾಡ್ಕೊಂಡು ಇರಬೇಡಿ. ವಾಕ್ಯದಲ್ಲೇ ನಿಲ್ಲಬೇಕು. ಎಂತೆಂಥ ದೊಡ್ಡ ದೊಡ್ಡ ಸೇವಕರು ಸಹ ಒಂದೊಂದು ಸತಿ ಎಕ್ಸ್ಪೀರಿಯೆನ್ಸಲ್ಲಿ ಹೋಗಿ ಅದು ತಿರುಗ ನಡೀದೇ ಇದ್ದಾಗ ದೇವರ್ ಇನ್ ಡಿಪ್ರೆಷನ್. ನೋಡಿ, ಎಲಿಯಾ ಅಂತವ್ರೆ ದೇವ್ರ ಶಬ್ದನ ಕೇಳಿದವರು, ಬೆಂಕಿನ ಬರ್ಸಿದವರು, ಲಾಸ್ಟಿಗೆ ಸತ್ತೋಗ್ಬಿಟ್ರೆ ಚೆನ್ನಾಗಿರ್ತೈತೆ ಅಂತ ಡಿಪ್ರೆಷನ್ಗೆ ಹೋಗ್ಬಿಟ್ರು. ಇವರೆಲ್ಲ ಯಾರು? ಆಕಾಶದಿಂದ ಬೆಂಕಿನ ತರಿಸಿದವರು. ಎಲಿಯನು ಒಂದು ಸತಿ ಏನು ಹೇಳ್ತಾನೆ, ದೇವರೇ ಸಾಕಾಯ್ತು ತಗೊಂಬ ನನ್ನ ಅಂತ. ಯಾಕೆ? ಇವ್ನಿಗೇನಿತ್ತು ಅಂದರೆ, ಫೈರ್ ಅಂತ ಜೆಜೆಬೇಲ್ ಮೇಲೆ ಬಂದು ಯಾಕೆ ಅವಳು ಸಾಯಲಿಲ್ಲ ಅಂತ. ಅಲ್ಲಿ ಯಾಕೆ ಫೈರ್ ಬಂದಿಲ್ಲ? ಇವ್ರು ಎಲ್ಲ ಕಡೆ ಫೈರ್ ಬರ್ಸೋರು, ಆ ಅಮ್ಮ ನನಗೆ ಅಗೇನ್ಸ್ಟಾಗಿ ಮಾತಾಡಲ್ಲ, ಅಲ್ಲಿ ಯಾಕೆ ಫೈರ್ ಬಂದಿಲ್ಲ ಅಂದರೆ ಆ ಅಮ್ಮ ಫೈರ್ಗಿಂತ ದೊಡ್ಡವಳು. ಎಕ್ಸ್ಪೀರಿಯನ್ಸ್ ನೋಡಿ, ಇಟ್ ವಿಲ್ ಟೇಕ್ ಯು ಟು ಡಿಪ್ರೆಷನ್. ಸೊ ಇಂಥ ಅನುಭವಗಳೆಲ್ಲ ಬೇಡ. ವಾಕ್ಯನ ಇಟ್ಕೊಳ್ಳೋಣ, ವಾಕ್ಯ ಹೃದಯದಲ್ಲಿ ಇಟ್ಕೊಳ್ಳೋಣ. ಈ ವಾಕ್ಯ ಕೆಲಸ ಮಾಡುತ್ತೆ. ನಾನು ಆಶೀರ್ವಾದವಾಗಿರ್ತೀನಿ, ನೀವು ಆಶೀರ್ವಾದವಾಗಿರ್ತೀನಿ ಅಂತ ವಾಕ್ಯ ಹೇಳಿದೆಯಲ್ಲ, ನಾನು ಚೆನ್ನಾಗಿರ್ತೀನಿ. ಈ ವಾಕ್ಯ ನಾನು ನಂಬ್ತೀನಿ. ದೇವ್ರ ವಾಕ್ಯ ಏನು ಹೇಳುತ್ತೆ ಗೊತ್ತಾ? ನೋಡಿ ನಂಬುವವನಿಗಿಂತ ನೋಡದೇ ನಂಬುವವನು ಧನ್ಯನು. ಯಾರು ಧನ್ಯರು? ನೋಡದೇ ಇರೋರೇ ಧನ್ಯರು. ನೋಡಬೇಕು ಅಂತ ಯಾಕೆ ಆಸೆ ಪಡ್ತೀರಾ? ಬೇಡ. ನೋಡದೇ ಇರೋರು ಧನ್ಯರು ಅಂತ ಬೈಬಲ್ ವಾಕ್ಯ ಹೇಳುತ್ತೆ. ಒಂದು ವೇಳೆ ನೋಡೋ ಆಸೆ ನಿಮಗಿತ್ತು, ಒಂದು ವೇಳೆ ದೇವ್ರು ನಿಮಗೆ ಪ್ರಕಟವಾದರೆ, ನೋಡಿ ಪೌಲನಿಗೆ ದೇವ್ರು ಪ್ರಕಟವಾದರು ದಾರಿಯಲ್ಲಿ. ಹಾಗೆ ಕೆಳಗಡೆ ಬಿದ್ದ ಆಕಾಶದಿಂದ ಒಂದು ವಾಣಿ ಕೇಳಿಸ್ತು, ನಡೀತು. ಅವನು ಯಾವಾಗಲೂ ಮೇಲೆ ನೋಡ್ಕೊಂಡಿದ್ನಾ ಪೌಲನ್ನು? ಇಲ್ಲ. ಅದೊಂದು ಸತಿ ಅನುಭವ ಆಯಿತು. ಈ ರೀತಿ ಒಬ್ಬೊಬ್ಬರ ಅನುಭವಗಳ ಮೇಲೆ ನಾವು ವಾಕ್ಯನ ಇಟ್ಕೊಂಡು ಹೋಗ್ಬಾರ್ದು. ಅದಕ್ಕೆ ಕೆಲವರು ಹೇಳ್ತಾರೆ ನೋಡಿ, ನಾನು ಇವಾಗ ಪ್ರೇಯರ್ ಮಾಡ್ತೀನಿ ನೋಡಿ, ಏನಾದರೂ ಫೀಲ್ ಆಗುತ್ತಾ? ನಾನು ಮೇಲೆ ಕೈ ಇಡ್ತೀನಿ, ಏನೋ ಫೀಲ್ ಆಗುತ್ತಾ? ಇವ್ರು ಹೇಳ್ತಾರೆ ಏನೂ ಇಲ್ಲ, ನೋಡಿ ಟ್ರೈ ಮಾಡಿ ನೋಡಿ ಇನ್ನೊಂದು ಸತಿ, ಏನೋ ಫೀಲ್ ಆಗುತ್ತಾ? ಈ ಥರ ಫೀಲಿಂಗ್ಸ್ ಮೇಲೆ ನಾವು ಹೋಗಬಾರ್ದು. ನಮ್ದು ಏನೇ ಇದ್ರೂ ಡೀಲಿಂಗ್ ವಾಕ್ಯನೇ. ಆಮೇಲೆ ಸೊ ವಾಕ್ಯನ ಇಟ್ಕೊಂಡಿರೋರು, ನಾನೇನು ಹೇಳ್ತೀನಿ ಅಂದರೆ, ಲೈಫಲ್ಲಿ ಏನೇ ಬಂದರೂ ದೇ ವಿಲ್ ಸ್ಟ್ಯಾಂಡ್ ಆನ್ ದ ವರ್ಡ್ ಆಫ್ ಗಾಡ್. ನಿಮಗೆ ವಾಕ್ಯ ಏನು ಹೇಳಿದೆ? ನಿನ್ನ ಗೂಡಾರದ ಸಮೀಪಕ್ಕೆ ಯಾವ ಕೇಡು ಬಾರದು, ದೀರ್ಘಾಯುಷ್ಯಿಂದ ನಾನು ನಿನ್ನನ್ನು ಏನು ಮಾಡ್ತೀನಿ? ತೃಪ್ತಿಪಡಿಸು. ನೀನು ಕೈ ಇಟ್ಟು ಮಾಡುವಂಥ ಎಲ್ಲ ಕೆಲಸವನ್ನು ನಾನು ಆಶೀರ್ವದಿಸ್ತೇನೆ. ನೀನೇ ಸಾಲ ತೆಗೆದುಕೊಳ್ಳೋದಿಲ್ಲ, ಸಾಲ ಕೊಡ್ತೀಯ. ನೀನು ಹೋಗುವಾಗಲೂ ಆಶೀರ್ವಾದವಾಗಿರ್ತೀಯ, ಬರುವಾಗಲೂ ಆಶೀರ್ವಾದವೇ. ನೋಡಿ, ಇದೆಲ್ಲ ವಾಕ್ಯ ಇಲ್ಲಿ ಬರೆಯಲ್ಪಟ್ಟಿದೆ. ದೇವರು ಸಕಲ ಐಶ್ವರ್ಯದಿಂದ, ಆತನ ಐಶ್ವರ್ಯದಿಂದ ನನ್ನನ್ನು ತುಂಬಿಸ್ತಾನೆ. ನಾನು ಚೆನ್ನಾಗಿರ್ತೀನಿ, ನಾನು ಆಶೀರ್ವಾದವಾಗಿರ್ತೀನಿ. ಇಂಥದನ್ನೇ ಮೆಡಿಟೇಟ್ ಮಾಡಿ. ಯಾಕೆ ಗೊತ್ತಾ? ದೊಡ್ಡ ದೊಡ್ಡ ಸೇವಕರು, ಯೋಹಾನನಂತವರು, ಸ್ನಾನಿಕನಾದ ಯೋಹಾನ ಎಷ್ಟು ದೊಡ್ಡವನು ನೋಡಿ. ಯೋಹಾನನ ಅನುಭವ ಒಂದು ಸ್ವಲ್ಪ ನೋಡೋಣ. ಮತ್ತಾಯನಿಗೆ ಬರೆದ ಪುಸ್ತಕ 3ನೇ ಅಧ್ಯಾಯ 16-17. ಯೇಸು ಸ್ನಾನ ಮಾಡಿಸಿಕೊಂಡ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು ಈಗೋ ಆತನಿಗೆ ಆಕಾಶವು ತೆರೆಯಿತು.
ಆಕಾಶವು ತೆರೆಯಿತು ಮತ್ತು ದೇವರ ಆತ್ಮ ಆ, ಪಾರಿವಾಳದ ಹಾಗೆ ಇಳಿತು ತನ್ನ ಮೇಲೆ ಬರುವುದನ್ನು ಕಂಡನು. ಆಗ ಈತನು ಆ, ಪ್ರಿಯನಾಗಿರುವ ನನ್ನ ಮಗನು, ಆ, ಈತನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಆಯಿತು. ಆಕಾಶವಾಣಿ ಆಯಿತು. ಇದೆಲ್ಲ ಯಾರು ನೋಡಿದ್ದು? ಯೇಸು ಕ್ರಿಸ್ತನು ನೀರಿನಿಂದ ಆಚೆ ಬರಲು. ಸೊ ಬ್ಯಾಪ್ಟಿಸಮ್ ಕೊಟ್ಟಿದ್ಯಾರು ಯೇಸು ಸ್ವಾಮಿಗೆ? ಜಾನ್. ಸೊ ಯೋಹಾನನು ಅಲ್ಲೇ ಇದ್ದ. ದೀಕ್ಷಾಸ್ನಾನ ತೆಗೆದುಕೊಂಡ ಕೂಡಲೇ ಪಾರಿವಾಳ ಹಾಗೆ ಪವಿತ್ರಾತ್ಮನ ಮೇಲೆ ಇಳಿಯೋದನ್ನು ಕಂಡ. ಆಕಾಶ ತೆರೆಯಲ್ಪಟ್ಟು ಅಲ್ಲಿಂದ ಶಬ್ದ ಬರೋದನ್ನು ಯೋಹಾನನು ಕೇಳಿಸ್ಕೊಂಡ. ಸೊ ನೋಡಿದ್ದಾನೆ, ಕೇಳಿಸ್ಕೊಂಡಿದ್ದಾನೆ. ಆದರೆ ಈಗ ಯೋಹಾನನ್ನು ಏನು ಮಾಡಿಬಿಟ್ರು ಗೊತ್ತಾ? ಈ ಯೋಹಾನನು ಪರಿಶುದ್ಧವಂತನು, ಇವನು ಅರಣ್ಯದಲ್ಲೇ ಇದ್ದವನು. ಇವನ ವಸ್ತ್ರ ಎಲ್ಲ ಬಂದ್ಬಿಟ್ಟು ಒಂಟೆ ಚರ್ಮದಿಂದ ಮಾಡಿದ್ದು. ಇವನು ತಿಂತಾ ಇದ್ದಿದ್ದೆಲ್ಲ ಜೇನು, ಮಿಡತೆ, ಇಂಥದ್ದೇ. ಆಡಂಬರ ಲೈಫ್ ಏನೂ ಇಲ್ಲ, ತುಂಬ ಪರ್ಫೆಕ್ಟ್ ಲೈಫು, ಹೋಲಿ ಲೈಫು, ಡೆಡಿಕೇಟೆಡ್ ಲೈಫು, ದೇವ್ರನ್ನ ಕಣ್ಣಾರೆ ಕಂಡವನು. ಇದೆಲ್ಲ ಇದ್ರೂ ಇವನು ಏನು ಮಾಡ್ತಾನೆ ಗೊತ್ತಾ? ಇವನ್ನ ಸೆರೆಮನೆಯಲ್ಲಿ ಹಾಕ್ಬಿಡ್ತಾರೆ. ಹೇರೋದನಿಗೆ ವಿರೋಧವಾಗಿ ಮಾತಾಡಿದ್ದಕ್ಕೆ ಇವನ್ನೇನು ಮಾಡಿಬಿಡ್ತಾರೆ ನೋಡಿ. ಇದನ್ನೆಲ್ಲ ನಾನು ಓದಿಸಿದ್ರೆ ಇವಾಗ ಟೈಮ್ ಆಗುತ್ತೆ, ನಾನು ಸಿಂಪಲ್ಲಾಗಿ ಹಂಗೆ ಹೇಳ್ಬಿಡ್ತೀನಿ. ಇವನ್ನ ಸೆರೆಮನೆಯಲ್ಲಿ ಹಾಕ್ಬಿಡ್ತಾರೆ. ಸೆರೆಮನೆಯಲ್ಲಿ ಇವನು ಹಿಸ್ಟ್ರಿ ಈ ರೀತಿ ಹೇಳುತ್ತೆ, ಹೆಚ್ಚು ಕಡಿಮೆ 6 ತಿಂಗಳಿಂದ 2 ವರ್ಷವರೆಗೂ ಸೆರೆಮನೆಯಲ್ಲಿ ಇದ್ದಂತೆ. 2 years, ಫ್ರಮ್ 6 months to 2 yearsವರೆಗೂ ಸೆರೆಮನೆಯಲ್ಲಿ ಇದ್ದಂತೆ. ಇವನು ಅದ್ಭುತಗಳನ್ನು ಇವನೇ ರಿವೈವಲ್ ತೊಗೊಂಬಂದನು. ಯೋಹಾನ್ ನೋಡಿದಂಥ ರಿವೈವಲ್ಲು ಯಾರೂ ನೋಡಿಲ್ಲ. ಯಾಕಂದರೆ ಅಷ್ಟು ಜನ ಬಂದು ದೀಕ್ಷಾಸ್ನಾನ ತಗೊಳ್ಳೋರಂತೆ ಇವನ ಹತ್ರ. ಈ ಥರ ಉಜ್ಜೀವನವನ್ನು ನೋಡಿದವನು, ಯೇಸು ಸ್ವಾಮಿಗೆ ದೀಕ್ಷಾಸ್ನಾನ ಕೊಟ್ಟವನು, ಪವಿತ್ರಾತ್ಮನನ್ನು ನೋಡಿದವನು, ದೇವರ ಶಬ್ದನ ಕೇಳಿಸ್ಕೊಂಡಿದ್ದವನು, ಈಗ ಸೆರೆಮನೆಯಲ್ಲಿದ್ದಂಥ ಪರಿಸ್ಥಿತಿಯಲ್ಲಿ ದಿನೇ ದಿನೇ ಇವನ ನಂಬಿಕೆ ಹಂಗೇ ಡೌನ್ ಆಗ್ತಾ ಇತ್ತು. ಇದು ಎಲ್ಲ ಮನುಷ್ಯರಲ್ಲೂ ನಡೆಯುವಂಥದ್ದು. ಸೊ ಹೆಚ್ಚು ಕಡಿಮೆ 6 ತಿಂಗಳಿಂದ 2 ವರ್ಷವರೆಗೂ ಸೆರೆಮನೆಯಲ್ಲೇ ಇದ್ದಿದ್ದಕ್ಕೆ ಇವನೇನು ಹೇಳ್ತಾನೆ ನೋಡಿ. ಮತ್ತಾಯನಿಗೆ ಬರೆದ ಪುಸ್ತಕ 11ನೇ ಅಧ್ಯಾಯ 2-3. ದ ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 11 verse 2 and 3. ಯೋಹಾನನು ಕ್ರಿಸ್ತನ ಕಾರ್ಯಗಳ ಸುದ್ದಿಯನ್ನು ಸೆರೆಮನೆಯಲ್ಲಿ ಕೇಳಿ ಆತನ ಬಳಿಗೆ ಶಿಷ್ಯರನ್ನು ಕಳುಹಿಸಿ, ಸೆರೆಮನೆಯಲ್ಲಿ ಕೇಳಿಸ್ಕೊಂಡು ಶಿಷ್ಯರನ್ನು ಕಳುಹಿಸಿ, ಬರಬೇಕಾದವನು ನೀನು, ನಾವು ಬೇರೊಬ್ಬನ ದಾರಿಯನ್ನು ನೋಡಬೇಕೋ ಎಂದು ಕೇಳಿಸಿದನು. ಏನು ಹೇಳ್ತಾನೆ? ಬರಬೇಕಾದವ ನೀನಾ ಇಲ್ಲ ಬೇರೆಯವರು ನಾವು ನೋಡ್ಬೇಕಾ? ಅಂದರೆ ಈ ಬ್ಯಾಪ್ಟಿಸಮ್ ಕೊಟ್ಟಿದ್ದು ಎಲ್ಲ ಇವನ್ ಜ್ಞಾಪಕ ಹೊರಟಾಯ್ತು. ಇವನ್ ಫೀಲಿಂಗ್ಸು, ಶಬ್ದ ಕೇಳಿದ್ದು, ಪವಿತ್ರಾತ್ಮನ ಇಳಿದು ಬಂದಿದ್ದು, ಇದೆಲ್ಲ ಮರ್ತೈತಿ. ಏನು ಗೊತ್ತಾ? 2 ವರ್ಷ ಆಯಿತು, ಇವನು ಇನ್ನೂ ಬಿಡುಗಡೆ ಮಾಡಿಲ್ಲ. ರೋಮನ್ಸ್ ಎಂಪೈರ್ ಅಂದರೆ ರೋಮಾಪುರದವರು ಇವ್ರನ್ನೆಲ್ಲ ಯೇಸು ಸ್ವಾಮಿ ಇಷ್ಟರಲ್ಲಿ ಏನು ಮಾಡಿರ್ಬೇಕಾಯ್ತು? ಏನು ಇಲ್ಲದೆ ಮಾಡಿ ಯೇಸು ಸ್ವಾಮಿ ಅಲ್ಲಿ ರೂಲ್ ಮಾಡಿರಬೇಕಾಯ್ತು, ರಾಜನಾಗಿರಬೇಕಾಗಿತ್ತು, ಏನೇನೋ ಡಿಫ್ರೆನ್ಸ್ ನಡಿಬೇಕಾಗಿತ್ತು. ಆದರೆ ಏನು 2 ವರ್ಷ ಆಯ್ತು ನಾನು ಒಳಗಡೆ ಬಂದು ಇನ್ನೂ ಏನು ನಡೆದಿಲ್ವಲ್ಲ. ಸೊ ಒಂದು ವೇಳೆ ತಪ್ಪಾದ ಒಬ್ಬ ವ್ಯಕ್ತಿಗೆ ದೀಕ್ಷಾ ಸ್ನಾನ ಕೊಟ್ಬಿಟ್ನೋ ಅನ್ನೋ ಡೌಟು ಸೆರೆಮನೆಯಲ್ಲಿ ಯೋಹಾನನಿಗೆ ಬಂದ್ಬಿಡ್ತು. ಅದಕ್ಕೆ ಇವನು ಹೇಳಿ ಕಳಿಸ್ತಾನೆ, ಬರಬೇಕಾದಂಥ ಕ್ರಿಸ್ತನು ನೀನೋ ಇಲ್ಲ ಬೇರೆಯವ್ರನ್ನ ನೋಡಬೇಕೋ. ಅಂದರೆ ನಾನು ತಪ್ಪಾದ ಒಬ್ಬ ವ್ಯಕ್ತಿಗೆ ದೀಕ್ಷಾ ಸ್ನಾನ ಕೊಟ್ಬಿಟ್ನೋ. ಅದೇ ನೋಡಿ, ಇವನು ಇಷ್ಟಕ್ಕೂ ಕಣ್ಣಾರೆ ಕಂಡವನು, ದೇವ್ರ ಶಬ್ದನ ಕಿವಿಯಾರೆ ಕೇಳಿದವನು. ಆದರೆ ಸೆರೆಮನೆ ಪರಿಸ್ಥಿತಿ ಏನು ಮಾಡಿಬಿಡ್ತು ಅಂದರೆ ಅವನ ಎಲ್ಲ ಎಕ್ಸ್ಟರ್ನಲ್ ಫೀಲಿಂಗ್ಸು ಎಲ್ಲ ಮರ್ತೋಯ್ತು. ಯಾಕೆ ಗೊತ್ತಾ? ಪರಿಸ್ಥಿತಿ ಆ ಥರ ಐತೆ. ಅದಕ್ಕೆ ನಾನು ಹೇಳ್ತೀನಿ, ಇವತ್ತು ನಿಮ್ಮ ಪರಿಸ್ಥಿತಿ ಎಲ್ಲ ನಿಮ್ಮನ್ನು ಹಾಗೆ ಒತ್ತಡಿಸುವುದರಿಂದ, ನಿಮ್ಮ ಮೇಲೆ ಇನ್ನೂ ಭಾರ ಬರ್ತಾ ಇರೋದ್ರಿಂದ ನಿಮಗೇನಾಗ್ಬಿಡುತ್ತೆ ಅಂದರೆ ವಾಕ್ಯ, ದೇವರು, ಪ್ರಾರ್ಥನೆ, ವಾಕ್ಯನಿಟ್ಟು ಪ್ರೇಯರ್ ಮಾಡೋದು ಎಲ್ಲ ಮರ್ತೋಗ್ಬಿಡ್ತೀವಿ. ಯಾಕೆ ಗೊತ್ತಾ? ಪರಿಸ್ಥಿತಿ ಆ ರೀತಿ ಇದೆ. ಇವತ್ತು ಕೆಲಸ ಇಲ್ಲ, ಬಾಡಿಗೆ ಕಟ್ಟೋಕ್ಕಾಗ್ತಾಯಿಲ್ಲ, EMI ಕಟ್ಟೋಕ್ಕಾಗ್ತಾಯಿಲ್ಲ, ಕ್ರೆಡಿಟ್ ಕಾರ್ಡ್ ಕಟ್ಟೋಕ್ಕಾಗ್ತಾಯಿಲ್ಲ. ಇದೆಲ್ಲ ಪರಿಸ್ಥಿತಿಗಳೇನು ಮಾಡ್ತೈತೆ? ನಮ್ಮನ್ನು ಹಾಗೆ ಹಿಂಡಿ ಏನು ಪ್ರೇಯರ ಬಿಡು
ಅದೇನು ಪ್ರಾರ್ಥನೆ ಮಾಡೋದು, ಮಾರನೇ ದಿವಸ ಪ್ರಾರ್ಥನೆ ಮಾಡಬೇಕು ಅಂದರೆ ನಮ್ಮ ಬಾಯಲ್ಲೇ ಬರ್ತಾಯಿಲ್ಲ. ಇವಾಗ ನಾನು ಹೇಳೋ ಪ್ರಸಂಗಗಳು ತಲೆ ಒಳಕ್ಕೆ ಹೋಗ್ತಾನೆ ಇಲ್ಲ. ಯಾಕೊತ್ತಾ? ಪರಿಸ್ಥಿತಿಗಳು ಅಂಥದ್ದು. ನಾನೇನು ಹೇಳ್ತೀನಿ ಅಂದರೆ, ಸ್ನಾನಿಕನಾದ ಯೋಹಾನನು ಯೇಸು ಸ್ವಾಮಿಗೆ ದೀಕ್ಷಾಸ್ನಾನ ಕೊಟ್ಟವನಿಗೆ ಫೇಯ್ತು, ನಂಬಿಕೆ ಅನ್ನೋದು ಹಾಗೆ ಹೀಗೆ ಇದ್ದರೆ ನನಗೂ ನಿಮಗೆ ಹೆಂಗೆ? ಅದಕ್ಕೇ ಯೋಹಾನನಿಗೆ ಪವಿತ್ರಾತ್ಮನು ಮೇಲೆ ಇದ್ದರು. ಅವನಿಗೆ ಪವಿತ್ರಾತ್ಮನನ್ನು ಯೇಸು ಸ್ವಾಮಿ ಮೇಲೆ ಬರೋದನ್ನು ನೋಡ್ದ. ಆದರೆ ಯೋಹಾನನಿಗಿಂತ ಶ್ರೇಷ್ಠರು ಅಂತ ಸತ್ಯವೇದ ಹೇಳುತ್ತೆ. ಯೋಹಾನನಿಗಿಂತ ದೊಡ್ಡವರಂತೆ ನಾನು ನೀವು. ಯಾಕೊತ್ತಾ? ನಾವು ಪವಿತ್ರಾತ್ಮನನ್ನು ಮೇಲೆ ನೋಡೋರಲ್ಲ, ಪವಿತ್ರಾತ್ಮನನ್ನು ಒಳಗಡೆ ಇಟ್ಟಿರೋರು. ಅದಕ್ಕೆ ಯೋಹಾನನಿಗಿಂತ ಮೇಲಾದವ್ರು ನಾವು. ಯಾವಾಗೆಲ್ಲ ನಾವು ಹಾಗೇ ಫೇತಲ್ಲಿ ಕೆಳಗಡೆ ಬರ್ತೀವೋ ನೋಡಿ, ನಾವು ನಮ್ಮ ನಂಬಿಕೆನ ಬಂದ್ಬಿಟ್ಟು ಯಾವ ರೀತಿ ಅಂದರೆ, ನಮ್ಮ ನಂಬಿಕೆನ ಕಳ್ಕೊಳ್ಳೋದು ಅನ್ಬಿಲೀಫ್ ಅನ್ನೋದು ಬಂದ್ಬಿಟ್ಟು ಗ್ರಾವಿಟೇಷ್ನಲ್ ಫೋರ್ಸ್ ಇದ್ದಂಗೆ. ಗ್ರಾವಿಟೇಷ್ನಲ್ ಫೋರ್ಸ್ ಅಂದರೆ ಗುರುತ್ವಾಕರ್ಷಣ ಅಂತ, ರೈಟ್? ಓಕೆ. ಇವಾಗ ಒಂದು ವಸ್ತುನ ಹಾಕ್ತೀವಿ ಅಂದರೆ ಅದು ಹೇಗೆ ಹಂಗೆ ಕೆಳಗಡೆ ಬರುತ್ತೋ, ಕ್ರೈಸ್ತರ ನಂಬಿಕೆಗಳು ಸಹ ಕೆಲವೊಂದು ಸಮಯ ಪರಿಸ್ಥಿತಿಗಳ ಮುಖಾಂತರ ಹಾಗೆ ಗ್ರಾವಿಟೇಷ್ನಲ್ ಫೋರ್ಸ್ ಇದ್ದಂಗೆ ಆಗಾಗೆ ಕೆಳಗಡೆ ಬರುತ್ತೆ. ಆದರೆ ನಮ್ಮೊಳಗಡೆ ಇರುವಂಥ ಪವಿತ್ರಾತ್ಮನನ್ನು ಇಟ್ಟು, ವಾಕ್ಯನ ಇಟ್ಟು ನಾವು ಡೈಲಿ ಏನು ಮಾಡಬೇಕು ಅಂದರೆ ಅದನ್ನು ಮೇಲಕ್ಕೆ ತರುವಂಥ ಪ್ರಯತ್ನದಲ್ಲಿ ನಾವು ಇದ್ದೀವಿ. ಇವಾಗ ಹೆಂಗೆ ಅಂದರೆ, ಈಗ ಫ್ಲೈಟ್ ಕೆಳಗಡೆ ಇದೆ, ಆದರೆ ಎಲ್ಲ ವಾಹನಗಳು ಕೆಳಗಡೆ ಇದೆ. ಫ್ಲೈಟ್ ಮಾತ್ರ ಹೇಗೆ ಮೇಲೆ ಹೋಗೋದಕ್ಕೆ ಏರೋಡೈನಮಿಕ್ ಪವರ್ ಇದೆಯೋ, ಈ ಗ್ರಾವಿಟೇಷ್ನಲ್ ಫೋರ್ಸ್ಗಿಂತ ಮೇಲೆ ಹೋಗೋದಕ್ಕೆ ಅದರಲ್ಲಿ ಹೇಗೆ ಇಂಜಿನ್ ಇದೆಯೋ, ಅದೇ ರೀತಿ ನಮ್ಮೊಳಗಡೆ ಹೋಲಿ ಸ್ಪಿರಿಟ್ ಅನ್ನೋ ಇಂಜಿನ್ ಇದೆ. ನಾವೇನು ಮಾಡ್ಬೋದು ಅಂದರೆ ಎಲ್ಲ ಹಿಂಗೋಗ್ಬೋದು, ನಾವು ಮಾತ್ರ ಹಿಂಗೋಗೋದಕ್ಕೆ ಪವಿತ್ರಾತ್ಮ ನಮಗೆ ಬಲ ಕೊಡ್ತಾರೆ. ಸೊ ವಾಕ್ಯನ ಇಟ್ಟು 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 ಇವಾಗ ನೋಡಿ, ಹೆಲಿಕಾಪ್ಟರ್ ಇದೆ. ಹೆಲಿಕಾಪ್ಟರ್ ಇಂಜಿನು ಅದರ ಫ್ಯಾನು ಏನು ಮಾಡುತ್ತೆ? ಅದನ್ನು ನಿಂತಿರೋ ಜಾಗದಲ್ಲೇ ಹಾಗೇ ಮೇಲೆ ಕೆತ್ತೋ ಒಂದು ಪವರ್ ಅದರೊಳಗೆ ಇದೆ ಅಲ್ವಾ? ಈಗ ಅದು ಫ್ಯಾನ್ ಓಡಿಲ್ಲ ಅಥವಾ ಇಂಜಿನ್ ಸ್ಟಾರ್ಟ್ ಆಗಿಲ್ಲ ಅಂದರೆ ಅದು ಮೇಲಕ್ಕೆ ಹೋಗೋದಿಲ್ಲ ಅಲ್ವಾ? ಅದೇ ರೀತಿಯೇ ನಮ್ಮೊಳಗಡೆ ವಾಕ್ಯ ಅನ್ನೋದನ್ನು ಇಟ್ಕೊಂಡು ನಾವು ಡೈಲಿ ಏನು ಮಾಡಬೇಕು? ಮೇಲಕ್ಕೆ ಹೋಗೋ ಅನುಭವದಲ್ಲಿ ನಾವು ಬರಬೇಕು. ಸೊ ವಾಕ್ಯ ಅನ್ನೋದು ಗ್ರಾವಿಟೇಷ್ನಲ್ ಫೋರ್ಸ್ಗಿಂತ ನಮ್ಮನ್ನು ಮೇಲಕ್ಕೆ ಎತ್ತುವಂಥದ್ದಾಗಿದೆ. ಡೈಲಿ 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 ನಾವು ವಾಕ್ಯನ ಇಟ್ಟಾಗ ಕೆಳಗಡೆ ಹೋಗುವಂಥ ಪರಿಸ್ಥಿತಿಯಲ್ಲೂ ನಾವು ಮೇಲೆ ಹೋಗೋದಕ್ಕೆ ಸಾಧ್ಯ. ಇದು ಯಾವುದು ಮಾಡೋದು ಅಂದರೆ ವಾಕ್ಯನೇ ಮಾಡೋದು. ಸೊ ಈ ವರ್ಡ್ ಆಫ್ ಗಾಡ್ ನಿಮ್ಮೊಳಗಡೆ ಇದ್ದಾಗ ಖಂಡಿತವಾಗ್ಲೂ ನೀವು ಕೆಳಗಡೆ ಇರೋದಿಲ್ಲ, ಮೇಲೆ ಖಂಡಿತವಾಗಿ ಹೋಗ್ತೀರಾ. ಸೊ ಅದಕ್ಕೆ ಟೈಮು, ಅದಕ್ಕೆ ಸಮಯ ವಾಕ್ಯಕ್ಕೆ ಮುಖ್ಯತ್ವ ಕೊಡಿ. ಕೆಲವರು ಈ ರೀತಿ ಹೇಳ್ಬಿಡ್ತಾರೆ, ವಾಕ್ಯ ಪ್ರಸಂಗ ಅಲ್ಲ ಎರಡನೇದು, ಫಸ್ಟು ವರ್ಷಿಪ್ ಮಾಡಿ, ಫಸ್ಟು ಪ್ರೇಯರ್ ಮಾಡಿ. ನಾನೇನು ಹೇಳ್ತೀನಿ ಅಂದರೆ, ವರ್ಷಿಪ್ಪು ಪ್ರೇಯರು ಎಲ್ಲದಕ್ಕಿಂತ ಮೇಲೆ ವಾಕ್ಯ ರೆವಲೇಷನ್ ಇರಬೇಕು. ಈ ವಾಕ್ಯದ ಮುಖಾಂತರನೇ ಆರಾಧನೆ ಬರಬೇಕು. ಈ ವಾಕ್ಯದ ಮುಖಾಂತರನೇ ನಿಮಗೆ ಪ್ರಾರ್ಥನೆ ಬರಬೇಕು. ವಾಕ್ಯನೇ ನಿಮಗೆ ಪ್ರಾರ್ಥನೆ ಆಗಬೇಕೇ ಹೊರತು, ವಾಕ್ಯ ಇಲ್ಲದೆ ನೀವು ಪ್ರೇಯರ್ ಮಾಡ್ತಾಯಿದ್ದೀನಿ ಅಂದರೆ ಸುಮ್ಮನೆ ಟೈಮ್ ಪಾಸ್ ಆಗ್ತಾಯಿದೆ ಹೊರತು ಪ್ರಾರ್ಥನೆಗೆ ಉತ್ತರ ಸಿಗೋದಿಲ್ಲ. ಅದಕ್ಕೆ ಸ್ಪೆಂಡ್ ಮೋರ್ ಟೈಮ್ ಇನ್ ದ ವರ್ಡ್ ಆಫ್ ಗಾಡ್. ಸೊ ವಾಕ್ಯಕ್ಕೆ ಬೆಲೆ ಕೊಡಿ, ವಾಕ್ಯಕ್ಕೆ ಮುಖ್ಯತ್ವ ಕೊಡಿ. ಡೈಲಿ ಮೆಸೇಜ್ ಕೇಳಿ, ಸಭೆಗೆ ವಾಕ್ಯ ಕೇಳೋದಕ್ಕೆ ಫಸ್ಟ್ ಬನ್ನಿ. ಸೊ ನಮಗೆ ಎಷ್ಟೇ ಕೆಲಸಗಳಿದ್ರೂ ಫಸ್ಟ್ ಪ್ರಿಫರೆನ್ಸು, ಮುಖ್ಯತ್ವ ಇವತ್ತು ನಾನು ವಾಕ್ಯ ಕೊಡಬೇಕು ಅನ್ನೋದು ಕ್ರೈಸ್ತರಿಗೆ ಫಸ್ಟ್ ಸ್ಥಾನದಲ್ಲಿ ಇರಲಿ. ಪ್ರೈಸ್ ದಿ ಲಾರ್ಡ್. ಎದ್ದಿದ ತಕ್ಷಣ ವಾಕ್ಯನ ಕೇಳೋದು, ವಾಕ್ಯನ ಮಾತನಾಡೋದು, ವಾಕ್ಯದಲ್ಲಿ ಪ್ರೇಯರ್ ಮಾಡೋದು, ಈ ವಾಕ್ಯ ಅನ್ನೋದು ನಿಮ್ಮ ಮೈಂಡ್ ಒಳಗಡೆ ತುಂಬಿಸ್ತಾ ಇರಿ. ಇದು ಒಂದಿನ ಇಲ್ಲ ಒಂದಿನ ನಿಮ್ಮ ಜೀವನನೇ ಚೇಂಜ್ ಮಾಡುತ್ತೆ. ಪ್ರೈಸ್ ದಿ ಲಾರ್ಡ್. ನಾನು ನೋಡ್ತಾ ಇರೋರಿಗೂ ಸಹ ನಾನು ಅದನ್ನೇ ಹೇಳೋದು, ಇವತ್ತು ಒಂದು ವೇಳೆ ನಿಮ್ಮ ಪರಿಸ್ಥಿತಿಗಳು ಮೋಸವಾಗಿಯೋ ಅಥವಾ ನಿಮ್ಮ ಪರಿಸ್ಥಿತಿಗಳು ನೀವು ಎದುರು ನೋಡದೇ ಇರುವಂಥದ್ದಾಗಿರ್ಬೋದು, ಆದರೆ ಈ ವಾಕ್ಯನ ಕೇಳಿ, ವಾಕ್ಯನ ಧ್ಯಾನಿಸಿ, ವಾಕ್ಯನ ಓದಿ. ಪಾಸ್ಟರ್ ನನಗೆ ಒಂದು ವೇಳೆ ಓದೋಕ್ಕೆ ಬರ್ತಾಯಿಲ್ಲ ಪಾಸ್ಟರ್, ನನಗೆ ಓದು ಬರ ಏನೂ ಇಲ್ಲ ಅಂದರು, ನನ್ನ ಪ್ರಸಂಗನ ಕೇಳಿ, ದಿನೇ ದಿನೇ ಮತ್ತೆ ಮತ್ತೆ ಕೇಳಿ. ನಾನೇನು ಹೇಳ್ತೀನಿ ಅಂದರೆ, ಇದನ್ನು ನೀವು ಕಂಟಿನ್ಯೂ ಆಗಿ ಮಾಡಿ. ಈ ಬ್ಯಾಂಬೂ ಟ್ರೀ, ಈ ಬಂಬು ಮರ ಹೇಗೆ 4 ವರ್ಷ ಹಿಡಿತಾ ಒಳಗಡೆ ಕೆಲಸ ಮಾಡೋದಕ್ಕೆ 3 ತಿಂಗಳಲ್ಲಿ ಹೇಗೆ 18 ಅಡಿ ಬೆಳೀತೋ, ಅದೇ ರೀತಿ ನೀವು ಕೇಳ್ತಾ ಇರುವಂಥ ಸಮಯ ಒಂದು ದಿನ ಬರುತ್ತೆ, ಸಡನ್ನಾಗಿ ನೀವು ಬೆಳೆಯೋ ಟೈಮ್ ಬರುತ್ತೆ. ನೋ ಒನ್ ಕ್ಯಾನ್ ಸ್ಟಾಪ್ ಯು. ಗಾಡ್ ಬ್ಲೆಸ್. ಆಮೇಲೆ ಇದು ಕೊಡುವಂಥ ಸಮಯ. ಒಂದು ವೇಳೆ ಆನ್ಲೈನಲ್ಲಿ ನೋಡ್ತಾ ಇರೋರು, ಪಾಸ್ಟರ್ ದೇವ್ರಿಗಾಗಿ, ದೇವ್ರ ರಾಜ್ಯಕ್ಕಾಗಿ ನಾನು ಕೊಡಬೇಕು ಅಂತ ಇದ್ದರೆ ಸ್ಕ್ರೀನಲ್ಲಿ ಹೇಗೆ ಕೊಡಬೇಕು ಅಂತ ಇದೆ, ನೀವು ಕೊಡ್ಬೋದು. ಸಂತೋಷವಾಗಿ ಕೊಡಿ. ಇದೆಲ್ಲ ಬಂದ್ಬಿಟ್ಟು ಇನ್ವೆಸ್ಟಿಂಗ್ ಟೈಮ್. ಯಾವತ್ತು
ಪ್ರಿಪ್ರೇಷನ್ ಟೈಮು ಇನ್ವೆಸ್ಟಿಂಗ್ ಟೈಮು ಯಾವತ್ತೂ ಲೈಫಲ್ಲಿ ವೇಸ್ಟ್ ಆಗೋದೇ ಇಲ್ಲ. ಐ ಮೀನ್ ದೇವ್ರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.